ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಾದಂಬರಿ ವಾಚನ ಮಾಡ್ತಾ ಇದ್ದೇನೆ. ಧರ್ಮಶ್ರೀ ಎಸ್.ಎಲ್. ಭೈರಪ್ಪ ಅವರ ಧರ್ಮಶ್ರೀ. ಕಳೆದ ವಾಚನದಲ್ಲಿ ಸತ್ಯನಾರಾಯಣ ತನ್ನ ಸ್ನೇಹಿತ ನಂಜುಂಡನ ಜೊತೆಗೆ ಮೈಸೂರಿಗೆ ಬರುವವಲ್ಲಿಗೆ ಓದಿದ್ದೆವು. ಅದರ ಮುಂದಿನ ಭಾಗ. ಮೈಸೂರಿನಲ್ಲಿರುವಷ್ಟು ಉಚಿತ ವಿದ್ಯಾರ್ಥಿ ನಿಲಯಗಳು ಪ್ರಾಯಶಃ ಇನ್ನಾವ ಊರಿನಲ್ಲಿಯೂ ಇಲ್ಲ. ಪ್ರತಿಯೊಂದು ಮತಸ್ಥರಿಗೂ ಆ ನಗರದಲ್ಲಿ ವಿದ್ಯಾರ್ಥಿ ನಿಲಯ ಮತ್ತು ಉಚಿತ ವಿದ್ಯಾರ್ಥಿ ನಿಲಯಗಳಿವೆ. ದಿವಂಗತ ಸುಬ್ಬಕೃಷ್ಣಯ್ಯನವರ ಬ್ರಾಹ್ಮಣ ಅನಾಥಾಲಯ ಸ್ಥಾಪನೆಯಾದಾಗಿನಿಂದಲೂ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಆಶ್ರಯವಿತ್ತಿದೆ. ಆ ಸಂಸ್ಥೆಯಿಂದ ನೆರವು ಪಡೆದು ಓದಿದವರಲ್ಲಿ ಅನೇಕ ಮಂದಿ ದೊಡ್ಡ ವ್ಯಕ್ತಿಗಳಾಗಿ ಬಾಳಿದ್ದಾರೆ. ಆಲಯಕ್ಕೆ ಕಟ್ಟಡವಿದೆ. ಸಾಕಷ್ಟು ಸಂಖ್ಯೆಯ ಕೊಠಡಿಗಳು, ಊಟದ ಮನೆ, ಅಡಿಗೆಯ ಮನೆ, ಸ್ನಾನ, ಶೌಚಗೃಹಗಳು ಅಣಿಯಾಗಿವೆ. ಅನಾಥಾಲಯವನ್ನು ಸ್ಥಾಪಿಸಿದ ಸುಬ್ಬಕೃಷ್ಣಯ್ಯನವರು ಮೃತರಾದ ಮೇಲೆ ಅದರ ಆಡಳಿತವೆಲ್ಲ ಒಬ್ಬ ಮ್ಯಾನೇಜರ್ ಕೈಗೆ ಬಂತು. ಮ್ಯಾನೇಜರರು ಈ ಕೆಲಸಕ್ಕೆ ಬರುವ ಮೊದಲು ವಿಶ್ವವಿದ್ಯಾನಿಲಯದಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡಿ ವಿಶ್ರಾಂತಿ ಪಡೆದವರು. ನಾನು ಮೈಸೂರಿಗೆ ಹೋದಾಗ ಅವರ ವಯಸ್ಸು 80. ಬಹುಮಂದಿ ವಿದ್ಯಾರ್ಥಿಗಳಿಗೆ ಅವರ ಹುಟ್ಟು ಹೆಸರು ಗೊತ್ತಿರಲಿಲ್ಲ. ವಿದ್ಯಾರ್ಥಿಗಳು, ಸಾರ್ವಜನಿಕರು ಮತ್ತು ಆಡಳಿತ ವರ್ಗದ ಸದಸ್ಯರು ಎಲ್ಲರೂ ಅವರನ್ನು ಮ್ಯಾನೇಜರ್ ಎಂದೇ ಕರೆಯುತ್ತಿದ್ದರು. ವಯಸ್ಸಿನಿಂದಾಗಿ ಯಾವಾಗಲೂ ಬಗ್ಗಿ ಕೋಲು ಊರಿಕೊಂಡು ನಡೆಯುತ್ತಿದ್ದರು. ಚಿಕ್ಕ ವಯಸ್ಸಿನಿಂದಲೇ ಅವರ ಸಂಸಾರ ಜೀವನ ಅಷ್ಟು ಸುಖಕರವಾಗಿ ಇರಲಿಲ್ಲವಂತೆ. ಯಾವುದೋ ಜನ್ಮದಲ್ಲಿ ತಾವು ಮಾಡಿದ ಪಾಪದಿಂದ ತಮಗೆ ಹಾಗಾಯಿತೆಂದು ಈಗಲಾದರೂ ಪುಣ್ಯದ ಕೆಲಸ ಮಾಡಬೇಕೆಂದು ತಮ್ಮ ವೇಳೆ, ಶಕ್ತಿ ಎಲ್ಲವನ್ನು ಅನಾಥಾಲಯಕ್ಕಾಗಿ ಮುಡುಪಿಟ್ಟಿದ್ದರು. ಯಾವ ವಿದ್ಯಾರ್ಥಿಯಾಗಲಿ ಅವರಲ್ಲಿ ಹೋಗಿ ತಮ್ಮ ಕಷ್ಟ ಸುಖ ಹೇಳಿಕೊಂಡರೆ ಸ್ವಲ್ಪವಾದರೂ ಸಹಾಯ ಮಾಡದೆ ಬಿಡುತ್ತಿರಲಿಲ್ಲ. ಪೂರ್ತಿಯಾಗಿ ಊಟದ ಸಹಾಯ ಮಾಡಲಾಗದಿದ್ದರೆ ಕೊನೆಯ ಪಕ್ಷ ವಾರಕ್ಕೆ 3-4 ದಿನವಾದರೂ ವ್ಯವಸ್ಥೆ ಮಾಡುತ್ತಿದ್ದರು. ಮೈಸೂರಿಗೆ ಹೋದ ಒಂದು ವಾರದಲ್ಲಿ ನನಗೆ ಅನಾಥಾಲಯದಲ್ಲಿ ಪೂರ್ಣವಾಗಿ ಊಟದ ಸೌಕರ್ಯ ದೊರೆಯಿತು. ವಸತಿಗೆ ನಂಜುವಿನ ಕೊಠಡಿ, 1 ತಿಂಗಳಿನ ಒಳಗೆ ತಿಂಗಳಿಗೆ 15 ರೂಪಾಯಿ ಸಂಪಾದನೆಯಾಗುವ ಪಾಠ ಸಿಕ್ಕಿತು. ನಂಜು ಓದುತ್ತಿದ್ದ ಶಾರದಾ ವಿಲಾಸ ಹೈಸ್ಕೂಲಿಗೆ ನಾನೂ ಸೇರಿದೆ. ಅವನು ನನಗಿಂತ 1 ವರ್ಷಕ್ಕೆ ಮುಂದಿನ ತರಗತಿಯಲ್ಲಿದ್ದ. ಆ ಶಾಲೆಯ ಬಗ್ಗೆ ಅವನು ಹೇಳುವುದೆಲ್ಲವೂ ವಾಸ್ತವವಾಗಿತ್ತು. ತರಗತಿಯಲ್ಲಿ ಎದ್ದು ನಿಂತು ಯಾವುದಾದರೂ ಪ್ರಶ್ನೆ ಕೇಳಿದರೆ ಒಬ್ಬಿಬ್ಬರನ್ನು ಬಿಟ್ಟರೆ ಉಳಿದ ಯಾವ ಉಪಾಧ್ಯಾಯರು ಕೋಪಿಸಿಕೊಳ್ಳುತ್ತಿರಲಿಲ್ಲ. ಸಂತೋಷದಿಂದ ಸಮಸ್ಯೆಯನ್ನು ಬಿಡಿಸುತ್ತಿದ್ದರು. ಯಾವುದಾದರೂ ಪುಸ್ತಕ ಕೇಳಿದರೆ ತಮ್ಮ ಹೆಸರಿನಿಂದ ಪುಸ್ತಕ ಭಂಡಾರದಲ್ಲಿ ಕೊಡಿಸುತ್ತಿದ್ದರು. ನಾನು ಓದಿದ ಪುಸ್ತಕ ಹಿಂದಿರುಗಿ ಕೊಡುವಾಗ ಅದರ ಬಗ್ಗೆ ಪ್ರಶ್ನೆ ಕೇಳಿ ನನ್ನ ತಿಳುವಳಿಕೆಯನ್ನು ಹರಿತಗೊಳಿಸುತ್ತಿದ್ದರು. ಚಲುವರಾಯಪಟ್ಟಣದಲ್ಲಿ ಉಸಿರಿ ಕಟ್ಟಿ ಹೋಗಿದ್ದ ನನ್ನ ಬುದ್ಧಿಗೆ ಇಲ್ಲಿ ಹಾಯಾಗಿ ಶ್ವಾಸೋಚ್ಛ್ವಾಸ ಮಾಡಲು ಅವಕಾಶ ದೊರೆಯಿತು. ಬರಿಯ ಕತೆ ಕಾದಂಬರಿಗಳನ್ನು ಓದುವುದರ ಜೊತೆಗೆ ಮಹಾಪುರುಷರ ಜೀವನ ಚರಿತ್ರೆ ಮತ್ತು ವಿಮರ್ಶಾತ್ಮಕ ಕನ್ನಡ ಪುಸ್ತಕಗಳನ್ನು ಓದುವಂತೆ ಉಪಾಧ್ಯಾಯರುಗಳು ಪ್ರೋತ್ಸಾಹಿಸುತ್ತಿದ್ದರು. ಅನಾಥಾಲಯವು ಬುದ್ಧಿವಂತ ವಿದ್ಯಾರ್ಥಿಗಳಿಂದ ತುಂಬಿತ್ತು. ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗದ ವಿದ್ಯಾರ್ಥಿಗೆ ಅಲ್ಲಿ ಪ್ರವೇಶವಿರಲಿಲ್ಲ. ಅಕಸ್ಮಾತ್ ಯಾರಾದರೊಬ್ಬ ವಿದ್ಯಾರ್ಥಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗದಿದ್ದರೆ ಅಲ್ಲಿಂದ ಕಳಿಸಿ ಬಿಡುತ್ತಿದ್ದರು. ಆದುದರಿಂದ ಎಲ್ಲ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದುತ್ತಿದ್ದರು. ಸಾಮಾನ್ಯ ಡಿಗ್ರಿ ತರಗತಿಯ ಹುಡುಗರಲ್ಲದೆ ಆನರ್ಸ್ ಮತ್ತು MA ತರಗತಿಯ ವಿದ್ಯಾರ್ಥಿಗಳು ಇದ್ದರು. ರಾತ್ರಿ ಊಟಕ್ಕೆ ಕುಳಿತಾಗ ಅವರೆಲ್ಲರೂ ಯಾವುದಾದರೂ ವಿಷಯದ ಬಗ್ಗೆ ಬಹಳ ಜೋರಾಗಿ ತರ್ಕ ಮಾಡುತ್ತಿದ್ದರು. ದೊಡ್ಡ ವಿದ್ಯಾರ್ಥಿಗಳದೇ ಒಂದು ಗುಂಪು ರಾಜಕೀಯ, ಧರ್ಮ, ಸಾಹಿತ್ಯ ಮೊದಲಾದ ಯಾವುದಾದರೂ ವಿಷಯ ಹೇಗೋ ಮಾತಿನ ಮಧ್ಯೆ ಬಂದು ಬಿಡುತ್ತಿತ್ತು. ಅಭಿಪ್ರಾಯ ಭೇದದಿಂದ ಅವರಲ್ಲಿಯೇ 2 ಪಂಗಡಗಳಾಗುತ್ತಿದ್ದವು. ಪರ ವಿರೋಧ ಪಕ್ಷ ವಹಿಸಿ ಎಲ್ಲರೂ ಏರಿದ ಹುರುಪಿನಿಂದ ವಾದ ಮಾಡುತ್ತಿದ್ದರು. ಒಮ್ಮೊಮ್ಮೆ ತಟ್ಟೆಯಲ್ಲಿ ಹಾಕಿಸಿಕೊಂಡಿದ್ದ ಅನ್ನವನ್ನು ಮರೆತು ವಾದ ಪ್ರತಿವಾದಗಳ ಆರ್ಭಟ ಮಾಡುತ್ತಿದ್ದರು. ವಿಚಾರದ ತಾಕಲಾಟ ಎಷ್ಟೇ ಚುರುಕಾಗಿ ನಡೆದರೂ ವೈಯಕ್ತಿಕ ಕೋಪ ವೈಮನಸ್ಸುಗಳಿಗೆ ಯಾರು ಆಸ್ಪದ ಕೊಡುತ್ತಿರಲಿಲ್ಲ. ಊಟವಾದ ಮೇಲೆ ಎಲ್ಲರೂ ನಗುನಗುತ್ತಾಗಿದ್ದು ಹೋಗುತ್ತಿದ್ದರು. ಅವರು ತರ್ಕ ಮಾಡುವಾಗ ಕನ್ನಡದಲ್ಲಿ ಪ್ರಾರಂಭಿಸುತ್ತಿದ್ದರು, ಇಂಗ್ಲಿಷ್ನಲ್ಲಿ ಮುಂದುವರಿಸುತ್ತಿದ್ದರು. ಕೆಲವರು ಇಂಗ್ಲಿಷ್ ಬೆರೆತ ಕನ್ನಡದಲ್ಲಿ ಅಥವಾ ಕನ್ನಡ ಬೆರೆತ ಇಂಗ್ಲಿಷ್ನಲ್ಲಿ ಮಾತನಾಡುತ್ತಿದ್ದರು. ಅವರು ಇಂಗ್ಲಿಷ್ನಲ್ಲಿ ಮಾತನಾಡುವುದು ನನಗೆ ಪೂರ್ಣವಾಗಿ ಅರ್ಥವಾಗುತ್ತಿತ್ತು. ಒಂದೊಂದು ಸಲ ಅವರ ವಾದದ ನಡುವೆ ಭಾಗವಹಿಸಿ ಇಂಗ್ಲಿಷ್ನಲ್ಲಿಯೇ ಮಾತನಾಡಬೇಕು ಎನ್ನಿಸುತ್ತಿತ್ತು. ಆದರೆ ಅವರಷ್ಟು ವಿಷಯ ಸಂಪತ್ತು, ಭಾಷೆಯ ಮೇಲಿನ ಹಿಡಿತ ಇಲ್ಲವೆಂದು ಸುಮ್ಮನಾಗುತ್ತಿದ್ದೆ. ವಾದದ ನಡುವೆ ಅವರಲ್ಲಿ ಎಷ್ಟೋ ಜನರು ಅನೇಕ ಗ್ರಂಥಕರ್ತರ ಹೆಸರು ಹೇಳುತ್ತಿದ್ದರು. ಕೆಲವರಂತೂ ಕೆಲವು ಗ್ರಂಥಗಳ ಅಧ್ಯಾಯದ ಸಂಖ್ಯೆಯನ್ನೇ ಹೇಳಿಬಿಡುತ್ತಿದ್ದರು. ಒಂದು ದಿನ ಊಟವಾಗುವಾಗ ಹಿಂದೂ ಧರ್ಮದ ಲೋಪದೋಷಗಳ ವಿಚಾರವಾಗಿ ಚರ್ಚೆ ನಡೆದಿತ್ತು. ಒಬ್ಬ ವಿದ್ಯಾರ್ಥಿ ಇಂಗ್ಲಿಷ್ನಲ್ಲಿ ವಿಗ್ರಹ ಆರಾಧನೆಯಿಂದ ತುಂಬಿರುವ ಧರ್ಮವೆಂದರೆ ಹಿಂದೂ ಧರ್ಮ. ಬೀದಿಯಲ್ಲಿ ಹೋಗುತ್ತಿರುವಾಗ ಯಾವುದಾದರೂ ಒಂದು ಕರಿಯ ಕಲ್ಲನ್ನು ಕಂಡರೆ ಯಾವನಾದರೂ ಒಬ್ಬ ಅದನ್ನೇ ದೇವರೆಂದು ತಿಳಿದು
ಅದರ ಮೇಲೆ ಒಂದು ಪುಟ್ಟ ದೇವಸ್ಥಾನವನ್ನು ಕಟ್ಟಿಸುತ್ತಾನೆ. ಮಕ್ಕಳೆಲ್ಲದವನೂ ಒಂದು ಗುಡಿ ಕಟ್ಟಿಸುತ್ತಾನೆ. ತುಂಬಾ ದುಡ್ಡಿದ್ದವನಿಗೆ ಹೊಟ್ಟೆ ನೋವು ಬಂದರೆ ಗುಡಿ ಕಟ್ಟಿಸ್ತೀನಿ ಅಂತ ಹರಕೆ ಮಾಡ್ತಾನೆ. ಕಲ್ಲನ್ನು ಪೂಜೆ ಮಾಡುವಂತಹ ಮೂಢನಂಬಿಕೆ ನಮ್ಮ ಧರ್ಮದಲ್ಲಿ ಇದೆ. ಇತರ ಧರ್ಮಗಳ ವಿಷಯ ಹಾಗಲ್ಲ. ಇಂತಹ ಧರ್ಮ ನಮ್ಮದು ಅಂತ ಹೇಳ್ಕೊಳ್ಳೋಕೆ ನಾಚಿಕೆಯಾಗುತ್ತೆ ಅಂತ ವಾದಿಸಿದ. ಅವನು ತನ್ನ ಮಾತನ್ನು ನಿಲ್ಲಿಸಿದ ತಕ್ಷಣ ಇಡೀ ಊಟದ ಮನೆ ನಿಶ್ಶಬ್ದವಾಯಿತು. ಅಷ್ಟರಲ್ಲಿ ಮತ್ತೊಬ್ಬ ವಿದ್ಯಾರ್ಥಿ ಇಂಗ್ಲಿಷ್ನಲ್ಲಿ ಗಂಭೀರ ಸ್ವರದಲ್ಲಿ ಹೇಳಿದ, ನಮ್ಮದು ಹಿಂದೂ ಧರ್ಮ ಅಂತ ಹೇಳ್ಕೊಳ್ಳೋದ್ರಲ್ಲಿ ನಾಚಿಕೆ ಪಡಬೇಕಾದದ್ದು ಏನೂ ಇಲ್ಲ. ನಾನು ಹಿಂದೂ ಎನ್ನುವುದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಇದೆ. ವಿಗ್ರಹಾರಾಧನೆಯನ್ನು, ಅರ್ಥವನ್ನು, ಉಪಯುಕ್ತತೆಯನ್ನು ಕುರಿತು ಯೋಚಿಸಿ ತಿಳಿದುಕೊಂಡವರು ಈ ಮಾತಾಡೋಲ್ಲ. ಮೊದಲು ಮಾತನಾಡಿದ ವಿದ್ಯಾರ್ಥಿ, ಅದರ ಉಪಯುಕ್ತತೆಯನ್ನು ಸ್ವಲ್ಪ ದಯವಿಟ್ಟು ವಿವರಿಸಿ ಎಂದು ಹೇಳಿದ. ವಿವೇಕಾನಂದರು ಅದನ್ನು ಸಾಮಾನ್ಯನಿಗೂ ತಿಳಿಯುವ ಹಾಗೆ ವಿವರಿಸಿದ್ದಾರೆ. ಭಗವಂತನನ್ನು ಯಾವ ವಿಗ್ರಹದಿಂದಲೂ ಅಥವಾ ಆಕಾರದಿಂದಲೂ ಮಿತಗೊಳಿಸುವುದು ಸಾಧ್ಯವಿಲ್ಲ. ಅವನು ಅನಂತ, ನಿರಾಕಾರ, ನಿರ್ಗುಣ, ರೂಪ, ಕಾಲ, ದೇಶಗಳಿಗೆ ಅತೀತ. ಆದರೆ ಜ್ಞಾನ ಮಾರ್ಗದಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗಿ ವಿಚಾರ ಮಾಡುವವನು ಮಾತ್ರ ಆ ಮಾತನ್ನು ಹೇಳಬೇಕು. ಜ್ಞಾನವೇ ಮುಕ್ತಿಯ ಏಕೈಕ ಮಾರ್ಗವಲ್ಲ. ಆಧ್ಯಾತ್ಮಿಕ ಜೀವನದ ಆರಂಭದ ದಶೆಯಲ್ಲಿ ಇಷ್ಟೆಲ್ಲ ಗಹನವಾದ ಕಲ್ಪನೆಯು ಯಾರಿಗೂ ಬರುವುದಿಲ್ಲ. ಭಗವಂತನನ್ನು ನಿರಾಕಾರ, ನಿರ್ಗುಣ ಎನ್ನುವುದು ಸುಲಭ. ಆದರೆ ಹಾಗೆ ಭಾವಿಸಿ ಆರಾಧಿಸುವುದು ಸಾಮಾನ್ಯನಿಗೆ ಮೀರಿದ ವಿಷಯ. ಎಂದರೆ ನಿಮ್ಮನ್ನು ನೀವೇ ವಿರೋಧಿಸಿಕೊಳ್ಳುತ್ತಿರುವಿರಲ್ಲ. ಸಾಮಾನ್ಯ ದೃಷ್ಟಿಗೆ ಆಧ್ಯಾತ್ಮ ವಿಚಾರಗಳು ಸ್ವಯಂ ವಿರೋಧವಾಗಿ ಕಾಣುತ್ತವೆ. ಸಾಮಾನ್ಯ ಮನುಷ್ಯನ ಚಿತ್ತವನ್ನು ಕೇಂದ್ರೀಕರಿಸಲು ವಿಗ್ರಹವು ಒಂದು ಮಹತ್ತರವಾದ ಸಾಧನ. ಸಾಧಕನ ಊರ್ಧ್ವಮುಖ ಮಾರ್ಗದಲ್ಲಿ ಇರುವ ಸಹಾಯಕ ಏಣಿ ವಿಗ್ರಹ. ಹಾಗೆ ನೋಡಿದರೆ ನಿರಾಕಾರ ತತ್ವವನ್ನು ತರ್ಕದ ಪರಮಾವಧಿಗೆ ನಮ್ಮಷ್ಟು ಒಯ್ದವರೇ ಇಲ್ಲ. ಹಾಗಿದ್ದೂ ನಾವು ಸಾಕಾರಕ್ಕೆ ಪೂರ್ಣ ಪ್ರಾಶಸ್ತ್ಯ ಕೊಟ್ಟಿದ್ದೇವೆ. ಹಿಂದೂ ಧರ್ಮದ ವೈಶಾಲ್ಯ ಇರುವುದೇ ಇಲ್ಲಿ. ಅಧ್ಯಾತ್ಮದ ಹಾದಿಯಲ್ಲಿ ಒಂದು ಮಟ್ಟದವರೆಗೆ ಸಾಗಿರುವವನ ಅಭಿಪ್ರಾಯವನ್ನೇ ಉಳಿದ ಎಲ್ಲರ ಮೇಲೂ ಬಲವಂತವಾಗಿ ಹೇರುವುದು ಧಾರ್ಮಿಕ ಅಸಹಿಷ್ಣುತೆ ಆಗುತ್ತದೆ. ಎಲ್ಲ ಮಟ್ಟದ ಸಾಧಕರಗಳ ಗುರಿಯಲ್ಲಿಯೂ ಇರುವ ಏಕತೆಯನ್ನು ಹಿಂದೂ ಧರ್ಮ ಪರಿಗಣಿಸುತ್ತದೆ. ವಿಗ್ರಹ ಆರಾಧನೆ ಮೂಢನಂಬಿಕೆಯ ಫಲವಲ್ಲ. ಬುದ್ಧಿಶಕ್ತಿಯ ಮಿತಿಯನ್ನು ಬುದ್ಧಿಶಕ್ತಿಯಿಂದಲೇ ಗುರುತಿಸಿರುವ ಭೌತಿಕ ವಿಜಯದ ಕುರುಹು. ಇದೆಲ್ಲವನ್ನು ಹೇಳುತ್ತಿದ್ದಾತ ಆವೇಶ ಬಂದವನಂತೆ ಮಾತನಾಡುತ್ತಿದ್ದ. ಆತನ ಕಣ್ಣಿನಲ್ಲಿ ವಿಚಾರದ ಹೊಳಪು ಪ್ರಜ್ವಲಿಸುತ್ತಿತ್ತು. ಉಳಿದ ಎಲ್ಲರೂ ತದೇಕ ಚಿತ್ತದಿಂದ ಕೇಳುತ್ತಿದ್ದರು. ಆತನ ವಾದ ಸರಣಿ, ನಿರರ್ಗಳ ವಾಗ್ಝರಿ ಮತ್ತು ತನ್ನ ಅಭಿಪ್ರಾಯದಲ್ಲಿ ಇಟ್ಟಿದ್ದ ಪೂರ್ಣ ಶ್ರದ್ಧೆಯು ಎಲ್ಲರ ಅರಿವಿಗೂ ಬಂದಿತು. ಚರ್ಚೆಯನ್ನು ಪ್ರಾರಂಭಿಸಿದ ವಿದ್ಯಾರ್ಥಿಯು ಬಾಯಿ ಕಟ್ಟಿ ಹೋಗಿತ್ತು. ಆದರೂ ಅವನು ಹೇಳಿದ, ನನಗೆ ಗೊತ್ತು ಶಂಕರ್ರಾವ್, ನೀವು RSSನವರು ಅಂತ. ವಾದದಲ್ಲಿ ನೀವು ಯಾವಾಗಲೂ ಸೋಲುವುದಿಲ್ಲ. ವಾದಕ್ಕೆ ಪ್ರತಿವಾದ ಇಟ್ಟೇ ಇರುತ್ತೀರಿ. ಶಂಕರ್ರಾವ್ ಶಾಂತರಾಗಿ ಆದರೆ ಶಕ್ತಿಯುತವಾದ ಧ್ವನಿಯಲ್ಲಿ ಹೇಳಿದರು, ನಾನು ಯಾರಾದರೆ ನಿಮಗೇನು? ನನ್ನ ವಿಚಾರ ನಿಮಗೆ ಒಪ್ಪಿಗೆಯಾಗದಿದ್ದರೆ ಬಿಚ್ಚು ಮಾತಿನಲ್ಲಿ ಹೇಳಿ, ಚರ್ಚೆ ಮಾಡೋಣ. ಸ್ವಾಭಿಮಾನ ಕಳೆದುಕೊಂಡ ನಮಗೆ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ಆಚಾರ, ವಿಚಾರ, ನಡೆನುಡಿಗಳಲ್ಲಿ ನಾಚಿಕೆಯಾಗುತ್ತಿದೆ. ಅವುಗಳ ಮಹತ್ವದ ಅರಿವು ಸರಿಯಾಗಿ ಇಲ್ಲದಿರುವುದೇ ಅದರ ಕಾರಣ. ಈ ಬಗ್ಗೆ ನಾನು ಹೇಳುವ ಕೆಲವು ಗ್ರಂಥಗಳನ್ನು ನೋಡಿ ನಿಮ್ಮ ಅಭಿಪ್ರಾಯ ನಿಧಾನವಾಗಿ ಬದಲಾಗುತ್ತೆ. ಚರ್ಚೆ ಸಮಾಪ್ತವಾಗುವ ಸೂಚನೆ ಕಂಡು ಬಂದುದರಿಂದ ಎಲ್ಲರೂ ಊಟದ ಕಡೆಗೆ ಗಮನ ಕೊಟ್ಟರು. ಶಂಕರ್ರಾಯರ ವಿಚಾರ ಸರಣಿ, ಮೇಲಾಗಿ ಅವರ ಮಾತಿನಲ್ಲಿ ಕಾಣುತ್ತಿದ್ದ ಶ್ರದ್ಧೆ ಮತ್ತು ದೃಢ ವಿಶ್ವಾಸಗಳು ನನ್ನ ಮನಸ್ಸಿನ ಮೇಲೆ ಆಕರ್ಷಕ ಪರಿಣಾಮವನ್ನು ಉಂಟು ಮಾಡಿದವು. ಇದಕ್ಕೆ ಮೊದಲು ನಾನು ಅವರನ್ನು ನೋಡಿದ್ದೆ, ಅವರು ಮಾತನಾಡುತ್ತಿದ್ದುದನ್ನು ಕೇಳಿದ್ದೆ. ಆದರೆ ಒಂದು ವಿಧವಾದ ಶಕ್ತಿಯು ಅವರ ವ್ಯಕ್ತಿತ್ವದಲ್ಲಿ ಇರುವುದು ಈ ದಿನ ನನಗೆ ತೋರಿತು. 6 ಅಡಿಗೆ 1-2 ಅಂಗುಲ ಕಡಿಮೆ ಎತ್ತರದ ನೀಳವಾದ ಆಳು, ಸುಮಾರು 23ರ ವಯಸ್ಸು, ಮೈಬಣ್ಣ ಕಪ್ಪು, ತಲೆಯ ಮೇಲೆ ರೇಷ್ಮೆಯಂತ ಹೊಳೆಯುವ ಕಪ್ಪು ಗುಂಗುರು ಕೂದಲು ಹಿಂಭಾಗಕ್ಕೆ ಮುದುಡಿಕೊಂಡಿದ್ದವು. ಮಾತನಾಡುವಾಗ ಬೆಳ್ಳಿಯಂತೆ ಹೊಳೆಯುವ ಅಂದವಾದ ದಂತ ಪಂಕ್ತಿಗಳು ಅರೆತೆರೆದಂತೆ ಕಾಣುತ್ತಿದ್ದವು. ಕಣ್ಣಿನಲ್ಲಿ ವಿಚಾರದ ಕಿಡಿ ಹಾರುತ್ತಿತ್ತು. ಮಾತನಾಡುವಾಗ ತೀಕ್ಷ್ಣವಾದ ಆ ಕಣ್ಣುಗಳು ಎದುರು ಕುಳಿತವರ ಅಂತರಂಗವನ್ನು ಹುಡುಕುವಂತೆ ಕಾಣುತ್ತಿದ್ದವು. ನಾನು ಊಟ ಮಾಡಿ ಕೈ ತೊಳೆದು ಶರ್ಟು ತೊಟ್ಟು ಹೊರಡುವ ಹೊತ್ತಿಗೆ ಅವರು ತಮ್ಮ ಸೈಕಲ್ನ ಲ್ಯಾಂಪ್ ಅನ್ನು ಹೊತ್ತಿಸಿಕೊಳ್ಳುತ್ತಿದ್ದರು. ನಾನು ಮುಂದೆ ನಡೆದೆ. ನಾನು ಆಲಯದಿಂದ ಸುಮಾರು 20 ಗಜ ಮುಂದೆ ಹೋಗಿದ್ದೆ. ಅವರು ಹಿಂದಿನಿಂದ ಸೈಕಲ್ ಮೇಲೆ ಬಂದರು. ನಾನು ಕೂಗಿದೆ, ರೀ ಶಂಕರ್ರಾಯರೇ. ಅವರು ಸೈಕಲ್ನಿಂದ ಇಳಿದು ನನ್ನ ಹತ್ತಿರಕ್ಕೆ ಬಂದರು. ನಾನು ಕೇಳಿದೆ, ಊಟ ಮಾಡುವಾಗ ನೀವು ವಿಗ್ರಹಾರಾಧನೆಯ ವಿಷಯದಲ್ಲಿ ಹೇಳಿದುದು ನನ್ನ ಮನಸ್ಸಿಗೆ ತುಂಬಾ ಹಿಡಿಸಿತು. ಆದರೂ ಒಂದು ಪ್ರಶ್ನೆ ಕೇಳಲೆ? ಅಗತ್ಯವಾಗಿ ಕೇಳಿ. ಮೊನ್ನೆ ತಾನೇ ರಾಜಾರಾಮ ಮೋಹನರಾಯರ ಜೀವನ ಚರಿತ್ರೆ ಓದಿದೆ. ಅವರೇಕೆ ವಿಗ್ರಹಾರಾಧನೆಯನ್ನು ಖಂಡಿಸಿದ್ದಾರೆ? ಯಾರೋ ಒಬ್ಬರು ಒಂದು ದೃಷ್ಟಿಯಿಂದ ಒಂದು ಪದ್ಧತಿಯನ್ನು ಖಂಡಿಸಿದರೆ ನಾವು ಇಡೀ ಪದ್ಧತಿಯನ್ನೇ ದೂಷಿತವೆಂದು ತಿರಸ್ಕರಿಸಬೇಕಾಗಿಲ್ಲ.
ರಾಜ ಮೋಹನರದು ಉಪನಿಷತ್ತಿನ ಆದರ್ಶ. ಮೂರ್ತಿ ಪೂಜೆ ಆ ಕಾಲಕ್ಕೆ ಇನ್ನೂ ರೂಢಿ ಬಂದಿರಲಿಲ್ಲ. ಅದು ತುಸು ಅನಂತರ ಬೆಳೆದ ಪದ್ಧತಿ. ಇತಿಹಾಸದ ವಿಕಾಸದಲ್ಲಿ ಧರ್ಮ, ದೇವತಾರಾಧನೆ, ಆರಾಧನೆ, ದೇವತಾರ್ಚನೆ ಮೊದಲಾದ ಪ್ರಕಾರಗಳು ಅನೇಕ ರೀತಿಯಲ್ಲಿ ರೂಪಾಂತರಗೊಂಡಿವೆ. ರಾಜಮೋಹನರು ಹೇಳುವುದು ನಡುವಣ ಇತಿಹಾಸವನ್ನು ಕಿತ್ತೊಗೆದು ಪ್ರಾಚೀನ ಪದ್ಧತಿಗೆ ಹೋಗಿ ಎಂದು. ಜ್ಞಾನದ ಮತ್ತು ತರ್ಕದ ದೃಷ್ಟಿಯಿಂದ ಅವರ ಅಭಿಪ್ರಾಯ ಒಪ್ಪಬೇಕಾದದ್ದೇ. ಆದರೆ ಬ್ರಹ್ಮ ಸಮಾಜದ ಶುದ್ಧ ಜಿಜ್ಞಾಸು ಬುದ್ಧಿಯುಳ್ಳ ಕೆಲವೇ ಜನರಿಗೆ ಹಿಡಿಸಿತೇ ವಿನಾ ಸಾಮಾನ್ಯ ಜನರಿಗೆ ಸೇರುವುದಲ್ಲ. ಆದುದರಿಂದ ಬ್ರಹ್ಮ ಸಮಾಜದ ಬೆಳವಣಿಗೆ ನಿಂತು ಹೋಯಿತು. ಅದು ನಿಂತು ಹೋದರೆ ಹೋಗಲಿ, ಜ್ಞಾನದ ದೃಷ್ಟಿಯಿಂದ ಅವರ ತತ್ವ ಸರಿ ಅಂತ ನೀವು ಒಪ್ಪುತ್ತೀರಿ ಅಲ್ಲವೇ? ಅದು ಜ್ಞಾನಿ ಹೇಳುವ ಮಾತು. ಜ್ಞಾನಿ ಹೇಳುವುದಾದರೂ ವಿಗ್ರಹಾರಾಧನೆ ತಪ್ಪು ಎಂದಲ್ಲ. ವಿಗ್ರಹದ ರೂಪು ಆಕಾರಗಳಲ್ಲಿಯೇ ಸರ್ವವ್ಯಾಪಿ ಸರ್ವಶಕ್ತ ಭಗವಂತನನ್ನು ಸೀಮಿತಗೊಳಿಸಬೇಡಿ ಎಂದು. ನಿರಾಕಾರ ತತ್ವವನ್ನೇ ಎತ್ತಿ ಹಿಡಿದ ಆಚಾರ್ಯ ಶಂಕರರು ಶಾರದಾದೇವಿಯ ವಿಗ್ರಹವನ್ನು ಏಕೆ ಸ್ಥಾಪಿಸಿದರು? ಸಾಮಾನ್ಯ ಜನರಾದ ನಮಗಾಗಿ. ನಾವು ಶಂಕರರಂತೆ ಆದ ಮೇಲೆ ನಮಗೆ ಆ ವಿಗ್ರಹ ಬೇಕಿಲ್ಲ. ನಾನು ಸುಮ್ಮನಾದೆ. ಶಂಕರರಾಯರು ಮುಂದುವರಿಸಿದರು. ಅಲ್ಲದೆ ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕು. ಎಲ್ಲಿ ಮೂರ್ತಿ ಪೂಜೆಗೆ ಅವಕಾಶವಿಲ್ಲವೋ ಅಲ್ಲಿ ವಿಗ್ರಹಗಳನ್ನು ಮಾಡುವ ಕಲೆ ಪುಷ್ಟವಾಗಿ ಬೆಳೆಯುವುದಿಲ್ಲ. ಭಾರತದ ಕಲೆಯ ಇತಿಹಾಸವನ್ನು ನೋಡಿ. ಸಗುಣ ಕಲ್ಪನೆ ಇಲ್ಲದೆ ಕೇವಲ ನಿರ್ಗುಣ ಭಾವವೇ ಪ್ರಚಲಿತವಿದ್ದರೆ ಯಾವ ದೇವಾಲಯದ ಯಾವ ಸುಂದರ ಮೂರ್ತಿಯು ನಿರ್ಮಾಣ ಆಗುತ್ತಿರಲಿಲ್ಲ. ಧರ್ಮ ಬರಿಯ ಬೌದ್ಧಿಕ ತೃಪ್ತಿಯನ್ನು ಕೊಡುತ್ತಿದ್ದರೆ ಸಾಲದು. ಬುದ್ಧಿಯೇ ಬಾಳಿನ ಪರಮಶಕ್ತಿಯಲ್ಲ. ಮನುಷ್ಯನಲ್ಲಿ ಇರುವ ಉಳಿದ ಎಲ್ಲ ಶಕ್ತಿ ಪ್ರವೃತ್ತಿಗಳಿಗೂ ಸಮುಚಿತ ಅವಕಾಶವನ್ನು ಗಣನೆಯನ್ನು ಕೊಟ್ಟರೆ ಆ ಧರ್ಮ ಸರ್ವಮಾನ್ಯವಾಗುವುದು. ಆಗಲೇ ಅದು ನಮ್ಮ ಜೀವನದ ಎಲ್ಲ ಅಂಗಗಳನ್ನು ಒಳಗೊಳ್ಳುವುದು. ಆದರೆ ಕ್ರೈಸ್ತರಲ್ಲಿ ವಿಗ್ರಹಾರಾಧನೆ ಇಲ್ಲವಲ್ಲ? ನೀವು ಹೇಳುವುದು ಒಂದು ದೃಷ್ಟಿಯಿಂದ ತಪ್ಪು ಮಾತು. ಮೈಕಲ್ ಏಂಜಲೋ ಮೊದಲಾದ ಕಲಾವಿದರು ಕ್ರೈಸ್ತ ಮತದ ಕತೆ ಪುರಾಣಗಳನ್ನು ಬಣ್ಣದಲ್ಲಿ ಚಿತ್ರಿಸಿದ್ದಾರೆ. ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿದ ಚಿತ್ರವೇ ಎಲ್ಲೆಲ್ಲಿಯೂ ಇದೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂದು ಕ್ರೈಸ್ತರು ಪ್ರಾರ್ಥನೆ ಮಾಡುವಾಗ ಅವರ ಮನಸ್ಸಿನಲ್ಲಿ ಯಾವುದಾದರೂ ಒಂದು ಚಿತ್ರದ ಆಕಾರ ಬಂದೇ ಬರುತ್ತದೆ. ಚಿತ್ರಕ್ಕೆ ನಮ್ಮಂತೆ ಹೂವು ಗಂಧಗಳಿಂದ ಪೂಜೆ ಮಾಡದೇ ಇರಬಹುದು. ಆದರೆ ಅವರು ಮೇಣದ ಬತ್ತಿ ಹೊತ್ತಿಸಿ ಪ್ರಾರ್ಥಿಸುವುದು ಸಗುಣ ಸ್ವರೂಪದ ಒಂದು ಚಿತ್ರಕ್ಕೆ. ಅವರ ಚರ್ಚಿನ ವೇದಿಕೆಗೆ ಅಲಂಕಾರ ಏಕೆ ಮಾಡಬೇಕು? ವಿಗ್ರಹಾರಾಧನೆಯ ಪ್ರವೃತ್ತಿಯನ್ನು ಪೂರ್ಣವಾಗಿ ನಾಶಗೊಳಿಸುವುದು ಯಾರಿಗೂ ಸಾಧ್ಯವಿಲ್ಲ. ಅದಕ್ಕೆ ತಕ್ಕ ಸ್ಥಾನ ಕೊಟ್ಟು ಅದನ್ನೇ ಮುಕ್ತಿ ಮಾರ್ಗದಲ್ಲಿ ಭಾವರೂಪಕವಾಗಿ ಏಕೆ ಉಪಯೋಗಿಸಿಕೊಳ್ಳಬಾರದು? ಶಂಕರರಾಯರೊಡನೆ ಚರ್ಚೆ ಮಾಡುವಷ್ಟು ತಿಳುವಳಿಕೆ ನನಗೆ ಇರಲಿಲ್ಲ. ನಾನು ಅವರಷ್ಟು ಓದಿರಲಿಲ್ಲ. ಅವರು ಹೇಳುತ್ತಿದ್ದ ಎಲ್ಲಾ ಮಾತುಗಳು ನನಗೆ ಅರ್ಥವಾಗುತ್ತಿರಲಿಲ್ಲ. ರಾಮಮೋಹನರು ಮಾಡಿದ ಸಾಮಾಜಿಕ ಸುಧಾರಣೆ ಮತ್ತು ಹಿಂದೂ ಸಮಾಜದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕೇಳಿದೆ ನಾನು. ಸ್ವಲ್ಪವೂ ತಡವರಿಸದೆ ಉತ್ತರವನ್ನು ಸಿದ್ಧಪಡಿಸಿಕೊಟ್ಟಿದ್ದಂತೆ ಅವರು ಹೇಳಿದರು. ಅವರ ಸಾಮಾಜಿಕ ಸುಧಾರಣೆಗಳನ್ನು ನಾನು ತುಂಬಾ ಮೆಚ್ಚುತ್ತೇನೆ. ಹಿಂದೂ ಧರ್ಮವನ್ನು ಹಿಂದೂ ಸಮಾಜವನ್ನು ನಾವು ಏಕೀಕರಿಸಬಾರದು. ಹಿಂದೂ ಸಮಾಜವನ್ನು ನಾವು ಏಕೀಕರಿಸಬಾರದು. ಈಗ ಆಗಬೇಕಾಗಿರುವುದು ಹಿಂದೂ ಸಮಾಜದ ಸುಧಾರಣೆ, ಧರ್ಮದ್ದಲ್ಲ. ಸಮಾಜ ಎಂಬ ಶಬ್ದದ ಉತ್ತಮ ಅರ್ಥವು ಸದ್ಯದಲ್ಲಿ ಹಿಂದೂ ಸಮಾಜದಿಂದ ಮರೆಯಾದಂತಿದೆ. ನೀವು ರಾಧಾಕೃಷ್ಣನ್ ಅವರ ಹಿಂದೂ ಜೀವನ ದೃಷ್ಟಿ ಅನ್ನು ಓದಿದ್ದೀರಾ? ಇಲ್ಲ. ಅವಶ್ಯಕವಾಗಿ ಓದಬೇಕು. ಹಿಂದೂ ಧರ್ಮ, ಸಮಾಜ, ಕಲೆ ಮೊದಲಾದವುಗಳನ್ನು ಕುರಿತು ಆನಂದ ಕುಮಾರಸ್ವಾಮಿಯವರು ಬರೆದಿರುವ ಪುಸ್ತಕಗಳನ್ನು, ಲೇಖನಗಳನ್ನು ಓದಬೇಕು. ನನ್ನ ಹತ್ತಿರ ಕೆಲವು ಪುಸ್ತಕಗಳಿವೆ, ಕೊಡುತ್ತೇನೆ, ಓದಿ. ನಮ್ಮ ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ಸರಿಯಾದ ಅರಿವು ಹುಟ್ಟುತ್ತದೆ. ಕೊಂಚ ಸಂಕೋಚಿತ ಧ್ವನಿಯಲ್ಲಿ ನಾನು ಹೇಳಿದೆ. ಆದರೆ ಅವೆಲ್ಲ ಬರೆದಿರುವುದು ಇಂಗ್ಲಿಷ್ನಲ್ಲಿ. ಓದಬೇಕು ಅನ್ನುವ ಆಸೆಯೇನೋ ತುಂಬಾ ಇದೆ. ಆ ಪುಸ್ತಕಗಳು ನನಗೆ ಅರ್ಥವಾಗುತ್ತದೆಯೋ ಇಲ್ಲವೋ? ನೀವು ಯಾವ ಕ್ಲಾಸ್? 5th ಫಾರಂ. ಇದುವರೆಗೆ ಇಂಗ್ಲಿಷ್ನಲ್ಲಿ ಏನೂ ಓದಿಲ್ಲವೇ? ಮಿಡ್ಲ್ ಸ್ಕೂಲಿನಲ್ಲಿರುವಾಗ ಮಕ್ಕಳ ಇಂಗ್ಲಿಷ್ ಕಥೆಗಳನ್ನು ಓದಿದ್ದೆ. ಈಗ ದಿನವೂ ಇಂಗ್ಲಿಷ್ ಪೇಪರ್ ಓದ್ತೇನೆ. ಮಧ್ಯೆ ಮಧ್ಯೆ ಅರ್ಥವಾಗುವುದಿಲ್ಲ ಎಂದು ಇಂಗ್ಲಿಷ್ನಲ್ಲಿಯೇ ಹೇಳಿದೆ. ಅಷ್ಟಿದ್ದರೆ ಸಾಕು. ನಾನು ಪುಸ್ತಕ ಕೊಡ್ತೀನಿ, ಓದಿ. ಅರ್ಥವಾಗದ ಕಡೆಗೆ ನನ್ನ ಕೇಳಿ. ನೀವೇ ಡಿಕ್ಷನರಿ ನೋಡ್ತೀರಿ, ಹಾಗೆ ಮಾಡ್ತೀನಿ. ನೀವ್ಯಾವ ಕ್ಲಾಸು? 2ನೇಯ ಆನರ್ಸ್ ಸಂಸ್ಕೃತ. ಆಗಲೇ ರಾತ್ರಿ 11 ಗಂಟೆಯಾಗಿತ್ತು. ಬೀದಿಯಲ್ಲಿ ಸಂಚಾರ ಕಡಿಮೆಯಾಗಿತ್ತು. ನಾನು ಕೇಳಿದೆ. ಧರ್ಮ, ಸಂಸ್ಕೃತಿ ಮೊದಲಾದ ವಿಷಯದ ಬಗ್ಗೆ ಸಾಧ್ಯವಾದಷ್ಟು ಓದಬೇಕನ್ನೋ ಆಸೆ ಇದೆ. ಆದರೆ ಏನು ಓದಬೇಕು ಅನ್ನೋದೇ ತಿಳಿಯೋಲ್ಲ. ಕನ್ನಡದಲ್ಲಿ ಸಿಕ್ಕುವ ಅಲ್ಲೊಂದು ಇಲ್ಲೊಂದು ಪುಸ್ತಕ ಓದ್ತೀನಿ. ಎಷ್ಟೋ ಸಲ ಮನಸ್ಸಿನಲ್ಲಿ ಲೆಕ್ಕವಿಲ್ಲದಷ್ಟು ಅನುಮಾನಗಳು ಹುಟ್ಟುತ್ತವೆ. ಇವತ್ತು ನೀವು ಸಿಕ್ಕಿದ ಹಾಗೆ ಯಾರಾದರೂ ಸಿಕ್ಕಿ ಚರ್ಚೆ ಮಾಡುತ್ತಿದ್ದರೆ ಎಷ್ಟೋ ಹೊಸ ವಿಷಯ ತಿಳಿಯುತ್ತೆ. ನೀವು ಇಂಗ್ಲಿಷ್ನಲ್ಲಿ ಓದುವ ರೂಢಿ ಮಾಡಿಕೊಳ್ಳಿ. ಅನುಮಾನ ಬಂದ ಕಡೆಗೆ ನನ್ನನ್ನು ಕೇಳಿ. ನನಗೆ ತಿಳಿದ ಮಟ್ಟಿಗೆ ಹೇಳುತ್ತೇನೆ. ನನ್ನ ಗುರುಗಳು ಒಬ್ಬರಿದ್ದಾರೆ. ನಮಗಿಬ್ಬರಿಗೂ ತಿಳಿಯದುದಕ್ಕೆ ಅವರನ್ನು ಕೇಳೋಣ. ಆಗಲಿ. ತುಂಬಾ ಹೊತ್ತಾಯಿತು. ಸಂಘದ ಕೆಲಸವಿದೆ.
ನಾನು ಈಗ ಹೋಗಿ ಕೆಲವು ಕಾಗದ ಪತ್ರ ನೋಡಬೇಕು. ನಿಮ್ಮ ರೂಮ್ ಎಲ್ಲಿ? ಲಕ್ಷ್ಮೀಪುರದಲ್ಲಿ. ನಿಮ್ಮದು? ನಾನು ಬೇರೆ ರೂಮಿನಲ್ಲಿ ಇಲ್ಲ, ಸ್ವಯಂ ಸೇವಕ ಸಂಘದ ಕಾರ್ಯಾಲಯದಲ್ಲೇ ಇದ್ದೀನಿ. ನಾಳೆ ಪುನಃ ಮಾತಾಡೋಣ ಎಂದು ಅವರು ಸೈಕಲ್ ಏರಿದರು. ಆ ದಿನ ನನ್ನ ಮನಸ್ಸಿನಲ್ಲಿ ಎಂದೂ ಇಲ್ಲದ ಸಂತೋಷ ಉಂಟಾಗಿತ್ತು. ನಾನು ಶಂಕರರಾಯರಿಂದ ಹೊಸ ವಿಚಾರವನ್ನು ಕಲಿತಿದ್ದೆ. ಅವರು ಹೇಳಿದುದೆಲ್ಲವೂ ನನಗೆ ಅರ್ಥವಾಗಿತ್ತು ಎಂದಲ್ಲ, ಆದರೂ ಆ ವಿಚಾರದ ಬೆಳಕು ನನ್ನನ್ನು ತಾಕಿತ್ತು. ನನ್ನ ತಲೆಯಲ್ಲೆಲ್ಲ ಅವರು ಹೇಳಿದ ಭರವಸೆಯೇ ತುಂಬಿತ್ತು. ಅವರು ನನಗೆ ಉತ್ತಮವಾದ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಕೊಡುತ್ತಾರೆ. ನಾನು ಅದನ್ನೆಲ್ಲ ಓದಿ ತಿಳಿಯದುದನ್ನೆಲ್ಲ ಚರ್ಚಿಸಿ ಹೆಚ್ಚು ವಿಷಯಗಳನ್ನು ತಿಳಿದು, ಓ ಎಷ್ಟು ಸಂತಸ, ಎಷ್ಟು ಹಿಗ್ಗು! ಆ ಕಲ್ಪನೆಯ ಮಾತ್ರದಿಂದಲೇ ಹಿಗ್ಗಿದೆ. ಕೊಠಡಿಗೆ ಬರುವ ವೇಳೆಗೆ ನಂಜು ನನ್ನನ್ನು ಕಾಯುತ್ತಿದ್ದ. ಎಂದೂ ತಡವಾಗಿ ಕೊಠಡಿಗೆ ಹೋಗದ ನಾನು ಇಷ್ಟು ವೇಳೆ ಮೀರಿ ಬಂದ ಕಾರಣವನ್ನು ಕೇಳಿದ. ನಾನು ಶಂಕರರಾಯರ ವಿಷಯವನ್ನೆಲ್ಲ ಹೇಳಿದ ಮೇಲೆ ಅವನು ಅಂದ, ಅವ್ರ ಜೊತೆ ಹೆಚ್ಚಾಗಿ ಸೇರ್ಬೇಡ. ಯಾಕೆ? ಅವರು RSSನವರು, ಹಾಗೆಯೇ ತಮ್ಮ ಅಭಿಪ್ರಾಯಕ್ಕೆ ಎಳೆದುಕೊಳ್ಳೋಕೆ ಹಾಗೆ ಮಾತಾಡ್ತಾರೆ. ಅವರ ಜೊತೆ ಸೇರಿದರೂ ನಮಗೆ ಅವರ ಅಭಿಪ್ರಾಯವೇ ಬರುತ್ತೆ. ಬಂದರೆ ಬರಲಿ, ಅದರಲ್ಲಿ ತಪ್ಪೇನು? ನನ್ನ ಪ್ರಶ್ನೆಗೆ ಉತ್ತರ ಹೇಳಲು ನಂಜುವಿಗೆ ತಿಳಿಯಲಿಲ್ಲ. RSSನವರು ಅಂದ್ರೆ ಸರ್ಕಾರಕ್ಕೆ ಆಗೋಲ್ಲ, ಯಾಕೆ ಸುಮ್ಮನೆ ಅವ್ರ ಜೊತೆ ಸೇರ್ಬೇಕು ಅಂದ ಅವನು. ಅವನ ಮಾತು ಕೇಳಿ ನನಗೆ ನಗು ಬಂತು. ಅವರ ಸಂಘವನ್ನು ಕಂಡರೆ ಸರ್ಕಾರಕ್ಕೆ ಆಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ. ಅವರ ಅಭಿಪ್ರಾಯವು ಸಾಧುವಾದರೂ ನಾವು ಒಪ್ಪಬಾರದೆ. ಅಭಿಪ್ರಾಯವನ್ನು ಒಪ್ಪುವುದು ಅಥವಾ ಬಿಡುವುದು ಕೊನೆಗೆ ನಮಗೆ ಸೇರಿದುದೇ. ಅಲ್ಲದೆ ನಮ್ಮ ಧರ್ಮ, ಸಂಸ್ಕೃತಿ ಮೊದಲಾದ ವಿಷಯದಲ್ಲಿ ನನ್ನ ಅಭ್ಯಾಸಕ್ಕೆ ಮಾರ್ಗದರ್ಶನ ಮಾಡುವಂತವರು ಶಂಕರರಾಯರನ್ನು ಬಿಟ್ಟರೆ ನನ್ನ ಪರಿಚಯಸ್ಥರಲ್ಲಿ, ನನ್ನ ಉಪಾಧ್ಯಾಯರುಗಳಲ್ಲಿಯೂ ಯಾರೂ ಇರಲಿಲ್ಲ. ಅವರಷ್ಟು ಆತ್ಮೀಯತೆಯಿಂದ ಮನಸ್ಸಿಟ್ಟು ವಿಷಯವನ್ನು ಯಾರು ವಿವೇಚಿಸಿ ಹೇಳುತ್ತಿರಲಿಲ್ಲ. ನಾನು ಕೇಳದೆಯೇ ಅವರೇ ಮುಂದೆ ಬಂದು ನನಗೆ ಪುಸ್ತಕಗಳನ್ನು ಕೊಡುತ್ತೇನೆ ಎಂದು ಹೇಳಿದ್ದಾರೆ. ಅವರು ನನ್ನಂತೆಯೇ ಒಬ್ಬ ವಿದ್ಯಾರ್ಥಿ. ಆದರೆ ನಂಜುವಿನ ಆಕ್ಷೇಪಣೆಯ ಮೂಲದಲ್ಲಿದ್ದುದು ನನ್ನ ಮೇಲಣ ಪ್ರೀತಿ ಮಾತ್ರ. ಅವನ ಸ್ವಭಾವ ಒಂದು ರೀತಿಯಾಗಿತ್ತು. ನಾನು ಓದುವುದನ್ನು ಅವನು ಪ್ರೋತ್ಸಾಹಿಸುತ್ತಿದ್ದ. ಆದರೆ ಅವನು ಮಾತ್ರ ಪರೀಕ್ಷೆಯದನ್ನು ಬಿಟ್ಟು ಬೇರೆ ಯಾವ ಪುಸ್ತಕವನ್ನು ಓದುತ್ತಿರಲಿಲ್ಲ. ಎಲ್ಲರೂ ಓದೋಕೆ ಶುರು ಮಾಡಿದರೆ ಲೈಬ್ರರಿಯಲ್ಲಿರೋ ಪುಸ್ತಕಗಳಾದರೂ ಹೇಗೆ ಸಾಕಾದವು ಎನ್ನುತ್ತಿದ್ದ. ಅವನಿಗಾಗಲೇ ಉಪನಯನವಾಗಿತ್ತು. ತಂದೆ ಸಂಪ್ರದಾಯ ಮನೋಭಾವದ ಹಿಂದಿನ ಪೀಳಿಗೆಗೆ ಸೇರಿದ ಮನುಷ್ಯರು. ತಂದೆಯ ಮಡಿ ಮನೋಭಾವ ಮಗನಲ್ಲಿಯೂ ಬಂದಿತ್ತು. ಒಮ್ಮೆ ಶಾಲೆಯಲ್ಲಿ ಗಣಪತಿಯ ಹಬ್ಬ ಆಚರಿಸಿದರು. ದೇವರ ಪ್ರಸಾದವೆಂದು ಮಾಡಿದ್ದ ಮೊಸರನ್ನವನ್ನು ಬೇರೆ ಜಾತಿಯ ಹುಡುಗರು ಎಲ್ಲರಿಗೂ ಕೊಡುತ್ತಿದ್ದರು. ನಂಜು ಅದನ್ನು ಕೈಯಲ್ಲಿ ಹಾಕಿಸಿಕೊಂಡನೇ ವಿನ ತಿನ್ನಲಿಲ್ಲ. ಪ್ರತಿದಿನ ಬೆಳಿಗ್ಗೆ ಎದ್ದು ತಲೆಗೂ ತಣ್ಣೀರಿನಲ್ಲಿ ಸ್ನಾನ ಮಾಡುತ್ತಿದ್ದ. ಹಣೆಗೆ ವಿಭೂತಿ ಇಟ್ಟು ರೇಷ್ಮೆಯ ಮುಕುಟ ಧರಿಸಿ ಸಂಧ್ಯಾ ವಂದನೆ ಮಾಡುತ್ತಿದ್ದ. ಪರೀಕ್ಷೆಯ ದಿನವೂ 108ಕ್ಕೆ ಕಡಿಮೆ ಇಲ್ಲದೆ ಗಾಯತ್ರಿ ಪಠಿಸುತ್ತಿದ್ದ. ನಮ್ಮ ಧಾರ್ಮಿಕ ವಿಚಾರಗಳ ಬಗೆಗೆ ಅವನಿಗಿರುವ ಶ್ರದ್ಧೆಯನ್ನು ನೋಡಿದರೆ ನನಗೆ ಸಂತೋಷವಾಗುತ್ತಿತ್ತು. ಆದರೆ ಎಷ್ಟೋ ವಿಷಯದಲ್ಲಿ ಅವನ ಅಭಿಪ್ರಾಯಗಳು ತೀರಾ ಅವಿಚಾರಕವಾಗಿದ್ದವು. ಧರ್ಮ ಮತ್ತು ಮಡಿವಂತಿಕೆಗಳನ್ನು ಏಕೀಕರಿಸುವ ಮಟ್ಟಿಗೆ ಅವನ ಅಭಿಪ್ರಾಯ ಹೋಗುತ್ತಿತ್ತು. ಆ ವಿಷಯವನ್ನು ನನ್ನಂತೆ ಬಿಚ್ಚು ಮಾತಿನಲ್ಲಿ ಚರ್ಚಿಸುವುದಕ್ಕೂ ಒಪ್ಪುತ್ತಿರಲಿಲ್ಲ. ಹಿರಿಯರು ಮಾಡಿದ ಪವಿತ್ರ ವಿಷಯಗಳನ್ನು ಟೀಕಿಸಲು ನಮಗೆ ಯಾವ ಅಧಿಕಾರವಿದೆ? ಆ ವಿಷಯಗಳ ಬಗ್ಗೆ ಹಾಗೆಲ್ಲ ಮಾತನಾಡಬಾರದು ಎಂದು ಮಾತನ್ನೇ ತಳ್ಳಿ ಹಾಕುತ್ತಿದ್ದ. ನಮ್ಮಿಬ್ಬರ ನಡುವೆ ಇದ್ದ ಅಭಿಪ್ರಾಯ ಭೇದವು ನಮ್ಮ ವಿಶ್ವಾಸದ ನಡುವೆ ಎಂದು ಬರುತ್ತಿರಲಿಲ್ಲ. ಒಬ್ಬರ ಅಭಿಪ್ರಾಯವನ್ನು ಮತ್ತೊಬ್ಬರ ಮೇಲೆ ಹೇರಲು ನಮ್ಮಲ್ಲಿ ಯಾರು ಎಂದು ಪ್ರಯತ್ನಿಸುತ್ತಿರಲಿಲ್ಲ. ಮೈಸೂರಿಗೆ ಬಂದ 4 ತಿಂಗಳಲ್ಲಿ ನನ್ನ ಹೆಸರು ಶಾಲೆಯಲ್ಲೆಲ್ಲ ಪ್ರಸಿದ್ಧವಾಯಿತು. ಶಾರದಾ ವಿಲಾಸ ಹೈಸ್ಕೂಲ್ ಪ್ರತಿ ವರ್ಷವೂ ಅಂತರ ಪ್ರೌಢಶಾಲೆಗಳ ಚರ್ಚಾ ಸ್ಪರ್ಧೆಯನ್ನು ನಡೆಸುತ್ತದೆ. ನಾನು ಸೇರಿದ 3 ತಿಂಗಳಲ್ಲಿ ನಮ್ಮ ಶಾಲೆಯಿಂದ ಪ್ರತಿನಿಧಿಗಳನ್ನು ಆ ಯುವ ಚರ್ಚಾಕೂಟದಲ್ಲಿ ಸ್ಪರ್ಧಿಸಿದೆ. ಆಯ್ಕೆಯಾದೆ. ಅಂತರಶಾಲಾ ಸ್ಪರ್ಧೆಯಲ್ಲಿ ಇಟ್ಟಿದ್ದ ಚರ್ಚೆಯ ವಿಷಯ ವಿಶ್ವಶಾಂತಿಗೆ ವಿಜ್ಞಾನಕ್ಕಿಂತಲೂ ಧರ್ಮ ಹೆಚ್ಚು ಅಗತ್ಯ ಎಂದು. ಆ ವೇಳೆಗಾಗಲೇ ನನಗೆ ಶಂಕರರಾಯರ ಪರಿಚಯವಾಗಿತ್ತು. ಅವರಿಂದ ವಿಷಯ ಹೇಳಿಸಿಕೊಂಡು ಉತ್ತಮವಾಗಿ ಮಾತನಾಡಿದೆ. ನನಗೆ ವೈಯಕ್ತಿಕವಾಗಿ ಪ್ರಥಮ ಬಹುಮಾನ ದೊರೆತುದಲ್ಲದೆ ಸಂಸ್ಥೆಯ ಬಹುಮಾನವೂ ನಮ್ಮ ಶಾಲೆಗೆ ದೊರೆಯಿತು. ಆಗಿನಿಂದ ಯಾವ ಚರ್ಚಾ ಸ್ಪರ್ಧೆಗೆ ಪ್ರತಿನಿಧಿಗಳನ್ನು ಕಳುಹಿಸಬೇಕಾದರೂ ನನ್ನನ್ನು ಸೇರಿಸುತ್ತಿದ್ದರು. ಸಾಮಾನ್ಯವಾಗಿ ನಾನು ಹೋದೆಡೆಗಳಲ್ಲೆಲ್ಲ ವೈಯಕ್ತಿಕ ಬಹುಮಾನವನ್ನು, ಸಂಸ್ಥಾ ಬಹುಮಾನವನ್ನು ತರುತ್ತಿದ್ದೆ. ಪರಿಣಾಮವಾಗಿ ನಾನು ಒಮ್ಮೆಯೂ ಮುಖ್ಯೋಪಾಧ್ಯಾಯರನ್ನು ಕೇಳದೆ ಅವರು ನನಗೆ ಉಚಿತ ವಿದ್ಯಾರ್ಥಿ ವೇತನ ಕೊಡಿಸಿದರು. ಮೈಸೂರಿನಲ್ಲಿ ನನಗೆ ಎಲ್ಲ ಸೌಕರ್ಯಗಳು ದೊರೆತವು. ನನ್ನ ಬುದ್ಧಿಶಕ್ತಿಯ ಬೆಳವಣಿಗೆಗೆ ಹದವಾದ ವಾತಾವರಣ ಸಿಕ್ಕಿತು. ತಕ್ಕ ಪ್ರೋತ್ಸಾಹ ದೊರಕುತ್ತಿತ್ತು. ಆತ್ಮೀಯ ಮಿತ್ರ ನಂಜುವಿನೊಡನೆ ವಾಸಿಸುತ್ತಿದ್ದೆ. ಸ್ವಾಮಿ ಮೇಷ್ಟರಿಗೆ ಎಲ್ಲ ವಿಷಯವನ್ನು ತಿಳಿಸಿ ಅವರನ್ನು ಕೇಳದೆ ನಾನು ಚೆಲುವರಾಯಪಟ್ಟಣದಿಂದ ಮೈಸೂರಿಗೆ ಬಂದುದಕ್ಕಾಗಿ ಕ್ಷಮೆ ಕೋರಿ ಕಾಗದ ಬರೆದೆ. ನನ್ನ ಈಗಿನ ಸ್ಥಿತಿಗತಿಗಳ ಬಗ್ಗೆ ತಮ್ಮ ಸಂತೋಷ ವ್ಯಕ್ತಪಡಿಸಿ ಅವರು ಉತ್ತರ ಬರೆದರು. ಭಾಗ 6. ಕೆಲವೇ ದಿನಗಳಲ್ಲಿ ಶಂಕರರಾಯರನ್ನು ಶಂಕರನೆಂದು ಏಕವಚನದಲ್ಲಿ ಕರೆಯುತ್ತಿದ್ದೆ. ಒಮ್ಮೊಮ್ಮೆ ಅಣ್ಣ ಎನ್ನುತ್ತಿದ್ದೆ. ವಿದ್ಯೆಯಲ್ಲಿ, ಬುದ್ಧಿಯಲ್ಲಿ, ಜೀವನದ ಬಗ್ಗೆ ಇದ್ದ ಧೈರ್ಯಗಳಲ್ಲಿ
ತನ್ನ ಬಾಳಿನ ಧ್ಯೇಯದ ಬಗೆಗೆ ಇದ್ದ ಅಚಲ ಶ್ರದ್ಧೆ ವಿಶ್ವಾಸಗಳಲ್ಲಿ, ಕಾರ್ಯ ತತ್ಪರತೆಯಲ್ಲಿ ಆತನ ವ್ಯಕ್ತಿತ್ವವು ಬಹು ಎತ್ತರದಲ್ಲಿ ಕಾಣುತ್ತಿತ್ತು. ಅವನು ಯಾವಾಗಲೂ ನಗುಮುಖದಿಂದ ಇರುತ್ತಿದ್ದ. ಬೇಸರದ ಆಲಸಿಕೆಯ ಚಿಹ್ನೆಗಳು ಹುಡುಕಿದರೂ ಕಾಣುತ್ತಿರಲಿಲ್ಲ. ಅವನು ವಾಸಿಸುತ್ತಿದ್ದ ಸ್ವಯಂ ಸೇವಕ ಸಂಘದ ಕಾರ್ಯಾಲಯಕ್ಕೆ ನಾನು ಒಂದೊಂದು ದಿನ ಹೋಗುತ್ತಿದ್ದೆ. ಅವನು ಸಂಘಕ್ಕೆ ಸಂಬಂಧಿಸಿದ ಅನೇಕ ಕೆಲಸ ಮಾಡುತ್ತಿದ್ದ. ಸಂಘದ ಪುಸ್ತಕ ಭಂಡಾರದಲ್ಲಿದ್ದ ಪ್ರತಿಯೊಂದು ಪುಸ್ತಕವನ್ನು ಓದಿದ್ದ. ಸಂಘದ ಕೆಲಸಕ್ಕಾಗಿ ಯಾವಾಗಲೂ ಸೈಕಲ್ ಮೇಲೆ ತಿರುಗುತ್ತಿದ್ದ. ಕಾಲೇಜಿಗೆ ಯಾವಾಗ ಹೋಗುತ್ತಿದ್ದನು, ಯಾವಾಗ ಕುಳಿತು ಓದುತ್ತಿದ್ದನು ಯಾರಿಗೂ ತಿಳಿಯದು. ಆದರೂ ಅವನು ಓದಿದ್ದ ಪುಸ್ತಕಗಳ ಸಂಖ್ಯೆ ಆಶ್ಚರ್ಯವಾಗುವಷ್ಟು ಬೆಳೆದಿತ್ತು. ಅವನ ಜ್ಞಾಪಕ ಶಕ್ತಿಯು ಅಸಾಮಾನ್ಯವಾದುದು. ಒಂದೊಂದು ದಿನ ಅವನು ನನ್ನನ್ನು ವಿಶ್ವವಿದ್ಯಾನಿಲಯದ ಪುಸ್ತಕ ಭಂಡಾರಕ್ಕೆ ಕರೆದುಕೊಂಡು ಹೋಗುತ್ತಿದ್ದ. ನನಗೆ ನನ್ನ ಹೆಸರಿನಲ್ಲಿ ಒಂದು ಸಲಕ್ಕೆ 4ರಂತೆ ಹಿಂದೂ ಧರ್ಮ, ಸಂಸ್ಕೃತಿ, ಕಲೆಗಳನ್ನು ಕುರಿತ ಪುಸ್ತಕಗಳನ್ನು ಕೊಡಿಸುತ್ತಿದ್ದ. ಕೊಡುವ ಮೊದಲು ಒಮ್ಮೆ ಅದರ ಸಾರಾಂಶವನ್ನು ವಿಮರ್ಶಾತ್ಮಕ ರೀತಿಯಲ್ಲಿ ಹೇಳುತ್ತಿದ್ದ. ಅವನು ಕೊಡುತ್ತಿದ್ದ ಪ್ರಸ್ತಾವನೆಯ ಸಹಾಯದಿಂದ ಕ್ಲಿಷ್ಟವಾದ ವಿಷಯದ, ಅದರಲ್ಲಿಯೂ ಆಂಗ್ಲ ಭಾಷೆಯಲ್ಲಿ ಬರೆದ ಆ ಗ್ರಂಥಗಳಲ್ಲಿ ಎಷ್ಟೋ ಭಾಗ ನಾನು ಅರ್ಥ ಮಾಡಿಕೊಳ್ಳುತ್ತಿದ್ದೆ. ಗ್ರಂಥಗಳನ್ನು ಓದಿದ ನಂತರ ಅವನೊಡನೆ ಚರ್ಚಿಸುತ್ತಿದ್ದೆ. ಎಷ್ಟೋ ಅಭಿಪ್ರಾಯಗಳಲ್ಲಿ ನನಗೂ ಅವನಿಗೂ ಹೊಂದಿಕೆಯಾಗುತ್ತಿರಲಿಲ್ಲ. ತನ್ನ ಅಭಿಪ್ರಾಯವನ್ನು ನನ್ನ ಮೇಲೆ ಹೇರಲು ಅವನು ಎಂದಿಗೂ ಪ್ರಯತ್ನಿಸಿದವನಲ್ಲ. ಪದೇ ಪದೇ ಒಂದು ಮಾತನ್ನು ಮಾತ್ರ ಹೇಳುತ್ತಿದ್ದ. ಈಗಿನ ವಿದ್ಯಾಭ್ಯಾಸ ಕ್ರಮದ ಪರಿಣಾಮವಾಗಿ ನಮ್ಮ ರಾಷ್ಟ್ರದ ಪ್ರಾಚೀನ ಪರಂಪರೆಯ ಅರಿವೇ ನಮಗೆ ಇಲ್ಲವಾಗಿದೆ. ವಿಶ್ವವಿದ್ಯಾನಿಲಯಗಳಿಂದ ಹೊರಬರುವ ಪದವೀಧರನಿಗೆ ತನ್ನ ಸಂಸ್ಕೃತಿಯ ಗಂಧವೂ ಇರುವುದಿಲ್ಲ. ಈ ನಾಚಿಕೆಗೇಡಿತನದ ಪರಿಸ್ಥಿತಿಯಿಂದ ಸ್ವಾಭಿಮಾನಿ ಶೂನ್ಯವಾದ ಜನಾಂಗವೊಂದರ ಸೃಷ್ಟಿಯಾಗುತ್ತಿದೆ. ಇನ್ನು ಕೆಲವೇ ದಿನಗಳಲ್ಲಿ ಹಿಂದೂಸ್ಥಾನವು ಸಾಂಸ್ಕೃತಿಕವಾಗಿ ದಿವಾಳಿ ತೆಗೆಯುವ ಸ್ಥಿತಿಗೆ ಬಂದರೂ ಆಶ್ಚರ್ಯವಿಲ್ಲ. ಅವನೊಡನೆ ಪರಿಚಯವಾಗಿ 3-4 ತಿಂಗಳು ಕಳೆದಿತ್ತು. ನಾವು ದಿನವೂ ಜೊತೆಯಲ್ಲಿ ಊಟಕ್ಕೆ ಕುಳಿತುಕೊಳ್ಳುತ್ತಿದ್ದೆವು. ಊಟವಾಗುವುದರೊಳಗಾಗಿ ಎಷ್ಟೋ ವಿಷಯವನ್ನು ಮಾತನಾಡುತ್ತಿದ್ದೆವು. ಒಂದೊಂದು ದಿನ ಅವನಿಗೆ ಬೇರೆ ಯಾವ ಕೆಲಸವೂ ಇಲ್ಲದ ದಿನಗಳಲ್ಲಿ ರಾತ್ರಿ ಊಟವಾದ ಮೇಲೆ ಯಾವುದಾದರೂ ವಿಷಯವನ್ನು ಚರ್ಚಿಸುತ್ತಾ ರಸ್ತೆಯ ಬದಿಯಲ್ಲಿ ನಿಲ್ಲುತ್ತಿದ್ದೆವು. ಆದರೂ ತನ್ನ ಸ್ವಂತ ಊರು, ತಂದೆ ತಾಯಿಗಳ ವಿಷಯವಾಗಿ ಅವನು ನನಗೆ ಎಂದೂ ಯಾವ ಸಂಗತಿಯನ್ನು ಹೇಳಿರಲಿಲ್ಲ. ನಾನಾಗಿಯೂ ಏನು ಕೇಳಿರಲಿಲ್ಲ. ಒಂದು ಭಾನುವಾರ ಮಧ್ಯಾಹ್ನ ಊಟವಾದ ಮೇಲೆ ನಾವಿಬ್ಬರು ಅವನ ಕೋಣೆಗೆ ಹೋದೆವು. ಅವನಿದ್ದ ಕಾರ್ಯಾಲಯದಲ್ಲಿ ಒಟ್ಟು 8 ಕೋಣೆಗಳು, ಒಂದು ದೊಡ್ಡ ಅಂಗಳವೂ ಇತ್ತು. ಅಂಗಳದ ಗೋಡೆಯ ಮೇಲೆ ಗುರೂಜಿ, ಹೆಡ್ಗೇವಾರ್, ಶಿವಾಜಿ, ರಾಣಾ ಪ್ರತಾಪ್, ಗುರು ಗೋವಿಂದ ಸಿಂಹ ಮತ್ತು ಕೆಲವು ದೇವರ ಪಟಗಳಿದ್ದವು. ಒಂದು ಮೂಲೆಯಲ್ಲಿ ಲಾಠಿಯ ದೊಣ್ಣೆಗಳ ಕಟ್ಟು. ಒಂದು ಕೋಣೆ ಪುಸ್ತಕ ಭಂಡಾರವಾಗಿತ್ತು. ಅದೇ ಕೋಣೆಯಲ್ಲಿ ಶಂಕರ ವಾಸಿಸುತ್ತಿದ್ದ. ಉಳಿದ ಕೋಣೆಯಲ್ಲಿ ಸ್ವಯಂ ಸೇವಕ ಸಂಘದ ಶಾಲಾ ಕಾಲೇಜುಗಳಲ್ಲಿ ಓದುವ ಇತರ ವಿದ್ಯಾರ್ಥಿಗಳಿದ್ದರು. ಅವರೆಲ್ಲರ ಮೇಲ್ವಿಚಾರಣೆ ಶಂಕರನಿಗೆ ಸೇರಿತ್ತು. ಆ ದಿನ ಇಡೀ ಕಾರ್ಯಾಲಯದಲ್ಲಿ ಯಾವ ವಿದ್ಯಾರ್ಥಿಯೂ ಇರಲಿಲ್ಲ. ಶಂಕರನಿಗೆ ಮತ್ತೆ ಯಾವ ಕಾರ್ಯಕ್ರಮವೂ ಇರಲಿಲ್ಲ. ನಾವಿಬ್ಬರು ಹೊರಗಿನ ಅಂಗಳದಲ್ಲಿ ಹಾಸಿದ್ದ ಜಮಖಾನೆಯ ಮೇಲೆ ಕುಳಿತು ಮಾತನಾಡುತ್ತಿದ್ದೆವು. ಯಾವುದೋ ಮಾತಿನ ನಡುವೆ, ಶಂಕರ, ನಿನ್ನ ಸ್ವಂತ ಊರು ಯಾವುದು? ನಿನ್ನನ್ನು ಕೇಳಬೇಕು ಅಂತ ಎಷ್ಟೋ ಸಲ ಮನಸ್ಸಿಗೆ ಬಂದರೂ ಅದೇಕೋ ಸುಮ್ಮನಿದ್ದೆ ಎಂದೆ. ಮೈಸೂರೇ. ಸುಳ್ಳು. ಯಾಕೆ? ಮೈಸೂರನ್ನೇ ಆದ್ರೆ ನಿಮ್ಮ ಮನೆ ಎಲ್ಲಿದೆ? ನಿಮ್ಮ ಮನೆಯವರು ಎಲ್ಲಿದ್ದಾರೆ? ಮೈಸೂರಿನಲ್ಲೇ ಇದ್ದಾರೆ. ನನ್ನ ತಂದೆ, ನನ್ನ ತಾಯಿ, ಅಣ್ಣ 3 ಜನವು ಮನೆಯಲ್ಲೇ ಇದ್ದಾರೆ. ನೀನು ಮನೇಲಿರದೆ ಇಲ್ಲಿ ಯಾಕಿರ್ತೀಯಾ? ಬೇರೆ ಊರಿನವರಂತೆ ನಮ್ಮ ಜೊತೆ ಯಾಕೆ ಊಟ ಮಾಡ್ತೀಯಾ? ನಿಂದು ಮೈಸೂರಂತೂ ಖಂಡಿತ ಅಲ್ಲ. ಅವನು ಕ್ಷಣಕಾಲ ಮೌನಿಯಾದ. ನಂತರ ನನ್ನ ಮುಖವನ್ನೇ ದಿಟ್ಟಿಸುತ್ತಾ ನೋಡಿದ. ಒಂದು ದಿನ ನಿನ್ನನ್ನ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಎಷ್ಟೋ ದಿನ ಜ್ಞಾಪಿಸ್ಕೊಂಡೆ. ಆದ್ರೆ ಬಿಡುವೆ ಆಗಿರ್ಲಿಲ್ಲ. ಈಗ ಹೇಗೋ ಬಿಡುವಿದೆ, ನಡಿ ಹೋಗಿ ಬರೋಣ ಎಂದು ಮೇಲೆ ಎದ್ದ. ಸಂಕೋಚದಿಂದ ನಾನೇ ಬೇಡವೆಂದೆ. ಆದರೂ ಬಲವಂತದಿಂದ ನನ್ನ ಕೈ ಹಿಡಿದು ಎಬ್ಬಿಸಿದ. ಇಬ್ಬರೂ ನಡೆದು ಆನೆಕರೋಟಿಯ ಹತ್ತಿರ ಇದ್ದ ಒಂದು ರಸ್ತೆಗೆ ಬಂದೆವು. ಮತ್ತೊಂದು ಪುಟ್ಟ ಓಣಿಗೆ ತಿರುಗಿದೆವು. ಮುಂದೆ ಕವಲೊಡೆದ ಇನ್ನೊಂದು ಸಂದಿನಲ್ಲಿ ಕೊಂಚ ಮುಂದೆ ಹೋದೆವು. ಅಲ್ಲಿದ್ದ ಒಂದು ಪುಟ್ಟ ಮನೆಯ ಬಾಗಿಲನ್ನು ಶಬ್ದ ಮಾಡಿ ಅವನು ಕೂಗಿದ. ಅಮ್ಮ, ಬಾಗಿಲು ತೆಗೆ. ಸುಮಾರು 50 ವರ್ಷ ವಯಸ್ಸಿನ ಒಬ್ಬ ಮುತ್ತೈದೆ ಒಳಗಿನಿಂದ ಬಾಗಿಲು ತೆರೆದರು. ಅವರೇ ನನ್ನ ತಾಯಿ ಎಂದು ಶಂಕರ ಹೇಳಿದ. ಆಮೇಲೆ ತಾಯಿಗೆ, ನಾನು ಹೇಳ್ತಿದ್ದೇನಲ್ಲಮ್ಮ ಸತ್ಯ ಅಂತ, ಇವನೇ ಎಂದ. ತಾಯಿಯ ಹಣೆಯ ಮೇಲೆ ವೃದ್ಧ ಮುತ್ತೈದೆಗೆ ಒಪ್ಪುವಂತೆ ಅಗಲವಾದ ಕುಂಕುಮ ಶೋಭಿಸುತ್ತಿತ್ತು. ತೊಡೆದುಕೊಂಡಿದ್ದ ಅರಶಿನದಿಂದ 2 ಕೆನ್ನೆಗಳು ಹಳದಿ ಬಣ್ಣವಾಗಿದ್ದವು. ಕಿವಿಯ ಓಲೆ, ಮೂಗಿನ ಬೇಸರಿಯನ್ನು ಬಿಟ್ಟರೆ ಮೈ ಮೇಲೆ ಬೆಲೆಬಾಳುವ ಯಾವ ಒಡೆಯೂ ಇರಲಿಲ್ಲ. ಹಿಂದಿನ ಕಾಲದ ಅಗಲವಾದ ಅಂಚು ಸೆರಗುಗಳಿರುವ ಒಂದು ಸಾದಾ ಮಡಿಸೀರೆ ಹುಟ್ಟಿದ್ದರು. ಶಂಕರನದೇ ಮುಖಕಟ್ಟು. ವಯಸ್ಸಿನ ಹಿರಿತನದಿಂದ ತಲೆ ಬೆಳ್ಳಗಾಗಿತ್ತು. ಮುಖದಲ್ಲಿ ಗೆರೆಗಳು ಮೂಡಿದ್ದವು. ಮನೆಯು ಪುಟ್ಟದು. ತಲೆ ತಗ್ಗಿಸಿ ನಡೆಯಬೇಕಾದಷ್ಟು ಚಿಕ್ಕದಾದ ಬಾಗಿಲು. ಕೈ ಎತ್ತಿದರೆ ಮನೆಗೆ ಹಾಕಿದ್ದ ನಾಡಹೆಂಚು ಸಿಕ್ಕುತ್ತಿತ್ತು. ಅಂಗಳದಲ್ಲಿ ಒಬ್ಬರು ಒಂದು ಪಂಚೆ ಹೊದೆದು ಮಂದಲಿಗೆ ಮೇಲೆ ಮಲಗಿದ್ದರು. ಅವರೇ ಶಂಕರನ ತಂದೆ. ಅಂಗಳದ ಬಲಭಾಗದಲ್ಲಿ ಇದ್ದ ಒಂದು ಕೊಠಡಿಗೆ ಹೋಗಿ ನಾವಿಬ್ಬರು ಕುಳಿತೆವು. ಕೊಠಡಿಯಲ್ಲಿ ಸೊಗಸಾದ ಒಂದು ವೀಣೆ ಇತ್ತು.
ಒಂದು ಮೂಲೆಯಲ್ಲಿ ಒಂದು ತಂಬೂರಿ, ಒಂದು ಜೊತೆ ತಬಲಾಗಳಿದ್ದವು. ಗೋಡೆಗೆ ಬಡಿದಿದ್ದ ಜಾಯಿಕಾಯಿ ಮರದಿಂದ ಮಾಡಿದ 2 ಕಪಾಟುಗಳಲ್ಲಿ ಪುಸ್ತಕಗಳು ತುಂಬಿದ್ದವು. ನಾನು ಹಾಗೆಯೇ ಆ ಪುಸ್ತಕಗಳ ರಟ್ಟಿನ ಮೇಲೆ ಕಣ್ಣುಗಳನ್ನು ಆಡಿಸಿದೆ. ಆಯುರ್ವೇದ, ನೃತ್ಯ, ಸಂಗೀತ ಮೊದಲಾದ ವಿಷಯಗಳು. ಸಂಸ್ಕೃತದ ಕೆಲವು ಪುಸ್ತಕಗಳಿದ್ದವು. ಒಂದು ಕಪಾಟಿನ ಮೇಲೆ ರೇಷ್ಮೆ ಹುರಿಯಿಂದ ಪೋಣಿಸಿದ 2 ಸರ ಗೆಜ್ಜೆಗಳಿದ್ದವು. ನನ್ನ ಮುಖ ನೋಡಿ ಶಂಕರ ಕೇಳಿದ, ಇವೆಲ್ಲ ಯಾರದು ಅಂತ ನೀನು ಕೇಳೋದ್ರಲ್ಲಿ ಇದ್ದೆ ಅಲ್ವೇ? ಹೌದು, ನಮ್ಮ ಅಣ್ಣನದು. ಅವನು ಕಲಿಯದ ವಿದ್ಯೆ ಇಲ್ಲ. 2 ವರ್ಷ ಇಂಟರ್ಮೀಡಿಯೇಟ್ ಓದಿ ಫೇಲ್ ಆದ. ಅಷ್ಟರಲ್ಲಿ ವೀಣೆ ನುಡಿಸೋದು ಕಲ್ತಿದ್ದ. ಅದಕ್ಕೆ ಮೊದಲು ಶಾಸ್ತ್ರೀಯ ಸಂಗೀತದ ಹಾಡುಗಾರಿಕೆ ಪಾಠವಾಗಿತ್ತು. ಆಯುರ್ವೇದದ ಕಾಲೇಜಿಗೆ ಸೇರಿದ. ಅಲ್ಲಿಗೆ 2 ವರ್ಷ ಮಣ್ಣು ಹೊತ್ತ ಮೇಲೆ ಅಲ್ಲಿ ಆಯುರ್ವೇದ ಏನು ಕಲಿಸಲ್ಲ, ಅಲೋಪತಿಯ ಡಾಕ್ಟರ್ಗಳು ಅಲೋಪತಿಯನ್ನೇ ಅರ್ಧಂಬರ್ಧ ಹೇಳ್ತಾರೆ ಅಂತ ಬಿಟ್ಟು ಬಿಟ್ಟ. ಅವನಿಗೆ ಮೃದಂಗ, ತಬಲ ಬಾರಿಸೋದು ಸ್ವಲ್ಪ ಬರುತ್ತೆ. ಈ ವರ್ಷ ವೀಣೆಯಲ್ಲಿ ವಿದ್ವತ್ ಪರೀಕ್ಷೆಗೆ ಕೂತಿದ್ದಾನೆ. ಈ 3 ವರ್ಷದಿಂದ ಡ್ಯಾನ್ಸ್ ಬೇರೆ ಕಲಿತಿದ್ದಾನೆ. ನಮ್ಮ ಮನೆ ಗೋಡೆ ಮೇಲೆ ಹಾಕಿರೋ ಉಮಾಮಹೇಶ್ವರ ಚಿತ್ರ ಅವನೇ ಬರೆದದ್ದು. ನಮ್ಮ ಕೇರಿಲೆಲ್ಲ ಆಯುರ್ವೇದ ಪಂಡಿತ ಅಂತ ಹೆಸರು ಸಂಪಾದಿಸಿದ್ದಾನೆ. ಚರಕ, ಸುಶ್ರುತರ ಗ್ರಂಥಗಳನ್ನೆಲ್ಲ ಓದಿದ್ದಾನೆ. ವೈದ್ಯ ಭೂಷಣ ನಾರಾಯಣ ಪಂಡಿತರ ಸೇವೆ ಮಾಡಿ ನಾಡಿ ನೋಡೋದು, ಕೆಲವು ಮೂಲಿಕೆಗಳ ಪ್ರಯೋಗ ಮಾಡೋದು ಕಲ್ತಿದ್ದಾನೆ. ಕೈಗುಣ ಚೆನ್ನಾಗಿದೆ. ಅವನ ಔಷಧಿಯಿಂದ ಎಂತೆಂಥ ಕಾಯಿಲೆಯೂ ಗುಣವಾಗುತ್ತೆ ಅಂತ ಈ ಕೇರಿಯ ಜನರೆಲ್ಲ ಹೇಳ್ತಾರೆ. ಇದರ ಜೊತೆಗೆ ಕೆಲವು ದಿನ ಗರಡಿ ಸಾಮು ಸಹ ಮಾಡ್ತಿದ್ದ. ವಯಸ್ಸೆಷ್ಟು? ಸುಮಾರು 30. ಇಷ್ಟು ವಯಸ್ಸಿಗೆ ಇದನ್ನೆಲ್ಲ ಹೇಗೆ ಕಲಿತರು? ಅವನು ದೈತ್ಯನಂತಹ ಮನುಷ್ಯ. ಯಾವುದಾದರೂ ವಿಷಯ ತಲೆ ಹೊಕ್ಕರೆ ರಾತ್ರಿ ನಿದ್ದೆ ಸಹ ಮಾಡಲ್ಲ. ಅದೇ ಕೆಲಸ ಮಾಡ್ತಿರ್ತಾನೆ. ಚಿಕ್ಕ ವಯಸ್ಸಿನಲ್ಲಿ ಕೆಲವು ದಿನ ಸಂಸ್ಕೃತ ಪಾಠಶಾಲೆಗೆ ಹೋಗಿದ್ದ. ನಮ್ಮ ತಂದೆಗೆ ಸಂಸ್ಕೃತದಲ್ಲಿ ಒಳ್ಳೆಯ ತಿಳುವಳಿಕೆ ಇದೆ. ಅಣ್ಣನಿಗೆ ತಂದೆಯಿಂದ ಕ್ರಮವಾಗಿ ವೇದ ಪಾಠವಾಗಿದೆ. ಸರಾಗವಾಗಿ ಸಂಸ್ಕೃತದಲ್ಲಿ ಮಾತನಾಡಬಲ್ಲ. ಇಂಗ್ಲಿಷ್ನಲ್ಲೂ ಅಷ್ಟೇ. ಕಾಲೇಜ್ ಓದಿದ್ಮೇಲೆ ನಾವು ನಾಚಬೇಕು, ಹಾಗೆ ಮಾತಾಡ್ತಾನೆ. ಈಗ ಅವರಲ್ಲಿ ನಾನು ನೋಡ್ಬೇಕು. ಅಮ್ಮ, ರಾಮಣ್ಣ ಎಲ್ಲಿ? ಶಂಕರ ತನ್ನ ತಾಯಿಯನ್ನು ಕೂಗಿ ಕೇಳಿದ. ಪಾಠಕ್ಕೆ ಹೋಗಿದ್ದಾನೆ, ಇನ್ನೇನೋ ಬರಬಹುದು ಎಂದು ಒಳಗಿನಿಂದ ಉತ್ತರ ಕೊಟ್ಟರು. ಶಂಕರ ನನ್ನೊಡನೆ ನಮ್ಮ ಸಂಸಾರ ಸಾಕ್ತಿರೋದು ಅವನೇ. ಕೆಲವು ಹೆಣ್ಣು ಮಕ್ಕಳಿಗೆ ವೀಣೆ ಹೇಳ್ಕೊಡ್ತಾನೆ. ಬಂದ ಸಂಪಾದನೆಯಿಂದ ಸಂಸಾರ ಸಾಗುತ್ತೆ. ಔಷಧಿ ಕೊಡೋದ್ರಿಂದ ಅವನು ಲಾಭ ತಗೊಳ್ಳಲ್ಲ. ಕಾಯಿಲೆ ವಾಸಿಯಾದ್ಮೇಲೆ ರೋಗಿಗಳೇ ಏನಾದರೂ ಗೌರವ ಕೊಡ್ತಾರೆ. ನನ್ನ ತಂಗಿ ಒಬ್ಬಳಿದ್ದಾಳೆ. ಅವಳಿಗೆ ಹೋದ ವರ್ಷ ಮದುವೆ ಆಯಿತು. ನಂಜನಗೂಡಿಗೆ ಕೊಟ್ಟಿದೆ. ನಮ್ಮಣ್ಣನೇ ಮದುವೆ ಮಾಡ್ದ. ಅವನೇ ಈಗ ಮದುವೆ ಸಾಲ ತೀರಿಸ್ತಿದ್ದಾನೆ ಎಂದ. ಅಷ್ಟರಲ್ಲಿ ಶಂಕರನ ತಾಯಿ ನಾವಿದ್ದ ಕೊಠಡಿಗೆ ಬಂದರು. ಅವರ ಕೈಯಲ್ಲಿ ಒಂದು ಪುಟ್ಟ ಕೊಳದ ತಪ್ಪಲೆ ಇತ್ತು. ಅದರಲ್ಲಿ ಹುಳಿಯಲ್ಲಿ ಕಲಿಸಿದ ಅನ್ನವನ್ನು ತುತ್ತು ಮಾಡಿ ಹೇಳಿದರು. ಕೈ ಹಿಡೀರಿ, ಅನ್ನ ಉಳಿದಿದೆ, 2 ತುತ್ತು ಕೊಡ್ತೀನಿ, ತುತ್ತು ಹಾಕ್ತೀನಿ. ನಮ್ಮಿಬ್ಬರಿಗೂ ತುತ್ತು ಹಾಕಿದ ಮೇಲೆ ಅವರು ಶಂಕರನನ್ನು, ಹೋದ ಭಾನುವಾರ ಯಾಕೋ ಮನೆಗೆ ಬರಲಿಲ್ಲ, ನಾನು ಕಾಯ್ತಾ ಇದ್ದೆ ಎಂದು ಕೇಳಿದರು. ಅಷ್ಟರಲ್ಲಿ ಬೀದಿಯ ಬಾಗಿಲು ತಟ್ಟಿದ ಶಬ್ದ ಕೇಳಿತು. ಜೊತೆಯಲ್ಲೇ ಸೈಕಲಿನ ಗಂಟೆಯ ಧ್ವನಿ. ಶಂಕರ ಹೇಳಿದ, ರಾಮಣ್ಣ ಬಂದ. ತಾಯಿ ಬಾಗಿಲು ತೆರೆಯಲು ಹೋದರು. ಸೈಕಲನ್ನು ಒಳಗಿಟ್ಟು ಕೈಕಾಲು ತೊಳೆದುಕೊಂಡು 2 ನಿಮಿಷದಲ್ಲಿ ರಾಮಣ್ಣ ನಾವಿದ್ದ ಕೊಠಡಿಗೆ ಬಂದರು. ದೂರದಿಂದ ನೋಡುವವರಿಗೆ ಶಂಕರನಿಗೂ ಅವರಿಗೂ ವ್ಯತ್ಯಾಸ ತಿಳಿಯುವುದಿಲ್ಲ. ಒಂದೇ ಬಣ್ಣ, ಒಂದೇ ಎತ್ತರ, ಒಂದೇ ನಿಲುವು, ಒಂದೇ ಮುಖಕಟ್ಟು, ಹೊಳೆಯುವ ಸಾಲಾದ ದಂತಪಂಕ್ತಿಗಳು, ಗುಂಗುರು ಕೂದಲಿನ ರೀತಿ ಎಲ್ಲವೂ ಒಂದೇ. ಆದರೆ ಅಣ್ಣನು ತಮ್ಮನಿಗಿಂತ ಹೆಚ್ಚು ಬಲವಾದ ಆಳು. ಮೈಕೈ ತುಂಬಿಕೊಂಡು ದಷ್ಟಪುಷ್ಟವಾಗಿ ಬೆಳೆದಿದ್ದರು. ಕೆಲವು ದಿನ ಗರಡಿ ಸಾಧನೆ ಮಾಡುತ್ತಿದ್ದರೆಂದು ಶಂಕರ ಹೇಳಿದ್ದು ನನಗೆ ನೆನಪಾಯಿತು. ಶಂಕರ ಅವರಿಗೆ ನನ್ನ ಪರಿಚಯ ಮಾಡಿಕೊಟ್ಟ. ಅಣ್ಣನಲ್ಲಿಯೂ ಅಷ್ಟೇ. ತಮ್ಮನಂತೆಯೇ ಔಪಚಾರಿಕ ಮಾತುಗಳು. ಕೃತಕ ಮುಗುಳ್ನಗೆ ಯಾವುದೂ ಇರಲಿಲ್ಲ. ಕೊಠಡಿ ಚಿಕ್ಕದಾದುದರಿಂದ ಅವರು ನನ್ನ ಪಕ್ಕದಲ್ಲಿಯೇ ಕುಳಿತರು. ನನ್ನ ಓದಿನ ಬಗ್ಗೆ ಕುಶಲ ಪ್ರಶ್ನೆ ಮಾಡಿದರು. ಶಂಕರ ಹೇಳ್ತಿದ್ದ, ನೀವು ತುಂಬಾ ಓದ್ತಾ ಇರ್ತೀರಂತೆ. ತುಂಬಾ ಏನಿಲ್ಲ, ಅಲ್ಲೊಂದು ಇಲ್ಲೊಂದು ಪುಸ್ತಕ. ಹಾಗೆ ಓದ್ತಾ ಇದ್ರೆ ಅದೇ ತುಂಬಾ ಆಗುತ್ತೆ, ಅದೇ ಬೆಳೆಯುತ್ತೆ. ನನ್ನ ಹಾಗೆ ಜಾಕ್ ಆಫ್ ಆಲ್ ಆಗ್ಬೇಡಿ. ಯಾವುದಾದರೂ ಒಂದರಲ್ಲಿ ಪರಿಣತಿ ಪಡೆಯಿರಿ. ನೀವಿಬ್ಬರಲ್ಲಿ ಕೂತಿರಿ, ನಾನು ಅಮ್ಮನ ಕೈಯಲ್ಲಿ ಸ್ವಲ್ಪ ಹರಟೆ ಹೊಡೆದು ಬರ್ತೀನಿ. ನೋಡು ಸತ್ಯ, ನಮ್ಮಣ್ಣ ನನಗಿಂತ ಹರಟೆ ಮಲ್ಲ. ಮಾತಾಡೋಕ್ಕೆ ಶುರು ಮಾಡಿದ್ರೆ ತಲೆನೋವು ಬಂತು ಅಂದ್ರೂ ನಿಲ್ಸೋಲ್ಲ ಎಂದು ಹೇಳಿ ಶಂಕರ ಅಡಿಗೆ ಮನೆಗೆ ಹೋದ. ರಾಮಣ್ಣನವರ ಸಂಗಡ ಅವರ ಪೂರ್ಣ ಹೆಸರು ರಾಮಚಂದ್ರ ರಾವ್ ಎಂದು ನನಗೆ ಸ್ವಲ್ಪವೂ ಸಂಕೋಚವೆನಿಸಲಿಲ್ಲ. ಅವರು 1-2 ನಿಮಿಷಗಳ ಹಿಂದೆಯೇ ಪರಿಚಯ ಆದವರು ಎನ್ನಿಸಲಿಲ್ಲ. ಅವರ ಮಾತು, ವರ್ತನೆ ಎಲ್ಲ ನೇರವಾಗಿದ್ದವು. ಅವರು ಹಳೆಯ ಸ್ನೇಹಿತನಾಗಿದ್ದಂತೆ ನನಗೆ ಅನ್ನಿಸಿತು. ನಾನು ಕೇಳಿದೆ, ರಾಮಣ್ಣನವರೇ, ನೀವು ನಿತ್ಯವೂ ಸಂಘಸ್ಥಾನಕ್ಕೆ ಹೋಗ್ತೀರಾ? ಅಣ್ಣನವರೇ, ಗಿಣ್ಣನವರೇ ಬೇಡ, ರಾಮಣ್ಣ ಅನಿ ಸಾಕು. ನಾನು ಸಂಘಸ್ಥಾನಕ್ಕೆ ಹೋಗ್ತಾ ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ಕೆಲವು ದಿನ ಹೋಗ್ತಾ ಇದ್ದೆ, ಈಗ ಬಿಡುವೇ ಇಲ್ಲ. ಶಂಕರ ನಿಮಗೆ ಹೇಳಿರ್ಬೇಕು, ಹಿಡಿದ ಯಾವ ಕೆಲಸವನ್ನು ಪೂರ್ಣವಾಗಿ ಬಿಡದೆ ಮಾಡುವ ಸ್ವಭಾವ ನನಗೆ ಬರಲಿಲ್ಲ. ಅದೆಲ್ಲ ಶಂಕರನಿಗೆ ಬಿಟ್ಟದ್ದು. ಅಷ್ಟರಲ್ಲಿ ಶಂಕರ ಒಳಗಿನಿಂದ ಕೂಗಿ ಹೇಳಿದ, ನೋಡು ರಾಮಣ್ಣ, ಅಮ್ಮ ಮತ್ತೆ ಶುರು ಮಾಡಿದಾಳೆ. ಇನ್ನು ಮೇಲೆ ಅಡುಗೆ ಮಾಡೋಕೆ ಅವಳ ಕೈಯಲ್ಲಿ ಆಗೋಲ್ವಂತೆ. ರಾಮಣ್ಣ ನಗುತ್ತಾ, ಈ ವರ್ಷ ನಾನು ಮದುವೆ ಮಾಡ್ಕೋಬೇಕು ಅಂತ ನಮ್ಮಮ್ಮನ ಹಠ. ನಾನು ಆಗಲ್ಲ ಅಂದ್ರೂ ಬಿಡದೆ ನನ್ನ ನೆಳ್ಕೊಂಡು ಹೋಗಿ ಆದ್ರೂ
ಯಾವುದಾದ್ರೂ ಕನ್ಯೆಯ ಜೊತೆ ಮದುವೆ ಮಾಡಿಯೇ ಮಾಡ್ತಾರಂತೆ ಎಂದರು. ಅದಕ್ಕೆ ಮೊದಲು ನೀವೇ ಯಾಕೆ ಒಪ್ಕೋಬಾರದು ಎಂದು ಕೇಳಿದೆ. ನನಗೆ ಮದುವೆ ಆಗೋ ಮನಸ್ಸಿಲ್ಲ. ಯಾಕೆ? ನನ್ನ ಮೇಲಿನ ಜವಾಬ್ದಾರಿ ಕಡಿಮೆ ಇಲ್ಲ. ಈ ವರ್ಷ ವೀಣೆಗೆ ನನಗಲ್ಲ, ವಿದ್ವತ್ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು. ಶಂಕರನನ್ನ MA ಓದಿಸ್ಬೇಕು. ಇನ್ನು ತಂದೆ ತಾಯಿಗಳ ಜವಾಬ್ದಾರಿ ಅವರ ಜೀವನ ಪರ್ಯಂತ ನನಗೆ ಸೇರಿದ್ದು. ನಾನು ಬಾಯಿ ಹಾಕಿದೆ. ಯಾಕೆ? MA ಮುಗಿದ ಮೇಲೆ ಶಂಕರ ಒಂದು ಕೆಲಸಕ್ಕೆ ಸೇರಿ. ಅವನು ನಿಮಗೂ ಹೇಳಿಲ್ಲ ಅಂತ ಕಾಣುತ್ತೆ. ನನ್ನನ್ನು ಅರ್ಧದಲ್ಲೇ ತಡೆದು ಅವರು ಹೇಳಿದರು. ಅವನ ಸ್ವಭಾವವೇ ಹಾಗೆ. ರಾಷ್ಟ್ರ, ಧರ್ಮ, ಸಂಸ್ಕೃತಿ ಮೊದಲಾದ ವಿಷಯಗಳನ್ನು ಬಿಟ್ಟರೆ ತನ್ನ ಸ್ವಂತ ವಿಷಯದಲ್ಲಾಗಲಿ ತನ್ನ ಜೀವನದ ಬಗ್ಗೆ ಆಗಲಿ ಯಾರ ಕೈಲೂ ಏನು ಹೇಳಿರೋಲ್ಲ. ಹೇಳೋದು ಅನವಶ್ಯಕ ಅಂತ ಅವನ ಭಾವನೆ. ಈಗ ಮಾತು ಬಂದದಕ್ಕೆ ನಾನೇ ಹೇಳ್ತೀನಿ. ಶಂಕರ ಓದೋದು ಹೆಸರಿನ ಮುಂದೆ ಒಂದು ಡಿಗ್ರಿ ಇರಲಿ ಅಂತ. ತನ್ನ ಮುಂದಿನ ಕೆಲಸ ಕಾರ್ಯಗಳಿಗೆ ಸಹಾಯಕವಾಗುವ ಈಗಿನ ಕಾಲದ ಜ್ಞಾನ ಸಂಪಾದನೆಗೂ ಹೌದು. MA ಮುಗಿದ ಮೇಲೆ ತನ್ನನ್ನು ಪೂರ್ಣವಾಗಿ ಸಂಘದ ಕೆಲಸಕ್ಕೆ ಮೀಸಲಿಟ್ಕೋತಾನೆ. ತಾನು ಎಲ್ಲರಂತೆ ಕೆಲಸಕ್ಕೆ ಸೇರಿ ಸಂಪಾದನೆ ಮಾಡಿ ಮದುವೆಯಾಗಿ ಮುಂದೆ ಗೊತ್ತೇ ಇದೆಯಲ್ಲ. ಇಷ್ಟರಲ್ಲೇ ಜೀವನನ ಕಟ್ಟಿ ಹಾಕೋದು ಅವನಿಗೆ ಇಷ್ಟವಿಲ್ಲ. ಅವನಿಗೆ ವಿಶಾಲವಾದ ಕಾರ್ಯಕ್ಷೇತ್ರ ಬೇಕು. ಅವನಂತೂ ಮದುವೆ ಮಾಡಿಕೊಳ್ಳಲ್ಲ. ಈ ವಿಚಾರ ನಮ್ಮ ತಂದೆ ತಾಯಿಗೆ ಗೊತ್ತಿದೆ. ಅದಕ್ಕೆ ನಾನು ಸಹ ಎಲ್ಲಿ ಅವನ ಹಾಗೆ ಆಗಿಬಿಡುತ್ತೇನೋ ಅನ್ನೋ ಭಯದಿಂದ ಈ ವರ್ಷ ನನಗೆ ಮದುವೆ ಮಾಡಿಯೇ ತೀರಬೇಕು ಅಂತ ನಮ್ಮಮ್ಮ ತೀರ್ಮಾನಿಸಿದ್ದಾಳೆ. ಶಂಕರನ ತೀರ್ಮಾನ ನಿಮಗೆ ಸರಿ ಅನ್ನಿಸುತ್ತದೆಯೇ? ಅದರಲ್ಲಿ ತಪ್ಪೇನಿದೆ? ನನ್ನ ತಮ್ಮನೂ 10ರ ಜೊತೆ 11ನೇವನಾಗಬೇಕು ಅಂತ ನಾನು ಬಯಸೋಲ್ಲ. ದೊಡ್ಡ ಕ್ಷೇತ್ರ ಅವನ ಕಣ್ಣಿಗೆ ಕಾಣಿಸುತ್ತಿರುವಾಗ, ದೊಡ್ಡ ವ್ಯಕ್ತಿಯಾಗಿ ದೊಡ್ಡ ಜೀವನದಲ್ಲಿ ಸಾಗಬೇಕು ಅಂತ ಸಂಕಲ್ಪ ಮಾಡಿರುವಾಗ ನಾನೇಕೆ ಅಡ್ಡಿ ಬರಲಿ? ನಾನು ಸಂತೋಷದಿಂದ ಅನುಮತಿ ಕೊಟ್ಟಿದ್ದೀನಿ. ಅವನು ಕೆಲಸಕ್ಕೆ ಸೇರಿದ್ದರೆ ತಂದೆ ತಾಯಿಗಳನ್ನು ಕಾಪಾಡುವ ನನ್ನ ಕೆಲಸ ಸ್ವಲ್ಪ ಹಗುರವಾಗುತ್ತಿತ್ತು. ನನ್ನನ್ನು ಹೆತ್ತು ಹೊತ್ತವರನ್ನು ಸಾಕುವುದು ನನಗೆ ಭಾರವೇನಲ್ಲ. ನಮ್ಮಮ್ಮ ವಂಶ ಬೆಳಿಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಮತ್ತೆ ತಂದೆ ತಾಯಿಗಳಿಗೆ ಮಗನಾಗಿ ನಾನಿದ್ದೀನಿ. ರಾಷ್ಟ್ರದ ಮಗನಾಗಿ ಶಂಕರನನ್ನು ಕೊಟ್ಟು ಬಿಟ್ಟಿದ್ದೀವಿ. ಅವರು ಮುಂದುವರಿಸಿ ಹೇಳಿದರು. ಅವನ ಚಿಕ್ಕ ವಯಸ್ಸಿಗೆ ನಾನೇ ಸಂಘಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ಕೆಲವು ದಿನಗಳಲ್ಲಿ ನಾನು ಕ್ರಮವಾಗಿ ಹೋಗೋದು ಬಿಟ್ಟುಬಿಟ್ಟೆ. ಆದರೆ ಅವನು ಅದರ ಕಾರ್ಯಕ್ರಮಗಳಲ್ಲಿ ತಲ್ಲೀನನಾದ. ಇಂಟರ್ಮೀಡಿಯೇಟ್ ಓದುತ್ತಿದ್ದಾಗ ಒಂದು ದಿನ ಕೈಲಿ ಹೇಳಿದ, ರಾಮಣ್ಣ, ನಾನು ಇಡೀ ಜೀವನವನ್ನ ರಾಷ್ಟ್ರ ಸೇವೆಯಲ್ಲಿ ಕಳಿಬೇಕು ಅಂತ ಆಸೆ ಆಗ್ತಿದೆ. ಅವನ ಮಾತು ಕೇಳೋಕೆ ಮಾತ್ರ ಚೆನ್ನಾಗಿತ್ತು. ನಾವೇನು ಶ್ರೀಮಂತರಲ್ಲ. ಆಗಲಂತೂ ನಮ್ಮ ಮನೆಯ ಸ್ಥಿತಿ ಅದನ್ನು ಬಾಯಿಂದ ಹೇಳೋದು ಕಷ್ಟ ಆಗಿತ್ತು. ಬಡವ ರಾಷ್ಟ್ರ ಸೇವೆಯನ್ನೆಂತೂ ಮಾಡಬಲ್ಲ ಅಂತ ನನ್ನ ಪ್ರಶ್ನೆಯಾಗಿತ್ತು. ಆದರೆ ಈಗ ನನಗೆ ಅರ್ಥವಾಗಿದೆ. ನಿಜವಾಗಿ ರಾಷ್ಟ್ರ ಸೇವೆ ಆಗಬೇಕಾದರೆ ಬಡವನಿಂದಲೇ ಸಾಧ್ಯ. ಅಥವಾ ತನ್ನ ಶ್ರೀಮಂತಿಕೆಯನ್ನು ಬಿಟ್ಟು ಮುಕ್ತ ಭಾವದಿಂದ ಬಡವನಾಗುವವನಿಂದಲೇ ಸಾಧ್ಯ. ಅಷ್ಟರಲ್ಲಿ ಸಂಜೆ 5 ಗಂಟೆಯಾಗಿತ್ತು. ಗಡಿಬಿಡಿಯಿಂದ ಕೊಠಡಿಗೆ ಬಂದು ಶಂಕರ ಹೇಳಿದ, ನಮ್ಮಣ್ಣನ ಲೆಕ್ಚರ್ ಮುಗೀತು ತಾನೆ? ಹೇಳು ಹೋಗೋಣ. ನನಗೆ ಗೊತ್ತಾಯ್ತು, ಸಂಘಸ್ಥಾನಕ್ಕೆ ಹೋಗ್ಬೇಕು. ನಾವಿಬ್ಬರು ಹೊರಟಿವು. ಅವರ ತಂದೆ ಎದ್ದು ಸಂಸ್ಕೃತ ಪಾಠಶಾಲೆಗೆ ಹೋಗಿದ್ದರು. ಆ ದಿನ ಅಲ್ಲಿ ಒಂದು ವಿಶೇಷ ಉಪನ್ಯಾಸವಿತ್ತಂತೆ. ರಾಮಣ್ಣ ನನಗೆ, ಇವನ್ ಜೊತೆ ಅಂತ ನೀವು ಕಾಯ್ಬೇಡಿ, ಬಿಡುವಾದಾಗ ನೀವೇ ಮನೆಗೆ ಬರುತ್ತೀರಿ. ಅವನಂತೂ ನಮ್ಮ ಮನೆಯವನಲ್ಲ ಎಂದರು. ಅವರ ತಾಯಿ ಒಳಗಿನಿಂದ ಕೂಗಿ ಹೇಳಿದರು, ಮುಂದಿನ ಭಾನುವಾರ ಮನೆಗೆ ಬಾರೋ ಶಂಕರ. ನಾವಿಬ್ಬರೂ 100 ಅಡಿ ರಸ್ತೆಯ ಮಾರ್ಗವಾಗಿ ಬೇಗ ಬೇಗ ಸಾಗಿದೆವು. ಶಂಕರ ಕಾರ್ಯಾಲಯಕ್ಕೆ ಹೋಗಿ ಸಮವಸ್ತ್ರ ಧರಿಸಿ ಸಂಘಸ್ಥಾನಕ್ಕೆ ಹೊರಟು ಹೋದ. ಭಾನುವಾರವಾಗಿದ್ದುದರಿಂದ ಸಂಜೆ ನನಗೆ ಪಾಠ ಹೇಳುವ ನಿತ್ಯ ಕೆಲಸವಿರಲಿಲ್ಲ. ಉಕ್ಕರಹಳ್ಳಿ ಕೆರೆಯ ಕಡೆ ತಿರುಗಾಡಲು ಹೋದೆ. ಇದುವರೆಗೆ ಶಂಕರನ ಬಗ್ಗೆ ನನಗಿದ್ದ ನನ್ನಲ್ಲಿ ಅಭಿಮಾನ ಆತ್ಮೀಯತೆಗಳಿದ್ದವು. ಅವನಂತವನು ಸ್ನೇಹಿತನಾಗಿ ಹಿರಿಯ ಅಣ್ಣನಾಗಿ ದೊರೆತಿರುವುದು ಪುಣ್ಯವೆಂದು ಭಾವಿಸಿದ್ದೆ. ಅವನ ವ್ಯಕ್ತಿತ್ವದ ಬಗ್ಗೆ ನನಗೆ ಗೌರವ ಬೆಳೆದಿತ್ತು. ಈ ದಿನ ಅವರ ಅಣ್ಣ ಹೇಳಿದ ಮಾತನ್ನು ಕೇಳಿದ ಮೇಲೆ ನನಗೆ ಅವನು ಎಟುಕಲಾರದಷ್ಟು ಮೇಲೆ ಹೋಗಿದ್ದಾನೆ ಎನಿಸಿತು. ಅಥವಾ ಅವನ ವ್ಯಕ್ತಿತ್ವವನ್ನು ಪೂರ್ಣವಾಗಿ ಅರಿಯುವಷ್ಟು ಮಟ್ಟಕ್ಕೆ ನಾನು ಬೆಳೆದಿಲ್ಲ. ಮುಂದೆ ಅವನು ಮದುವೆ ಸಹ ಮಾಡಿಕೊಳ್ಳುವುದಿಲ್ಲ. ಅವನ ಮನೆಯ ಆರ್ಥಿಕ ಸ್ಥಿತಿ ಬಹಳ ಕಷ್ಟದಲ್ಲಿದೆ. ಆ ಮನೆಯನ್ನು ಸರಿಯಾಗಿ ನಿಲ್ಲಿಸಬೇಕಾದರೆ ಮುಂದೆ MA ಮಾಡುವ ಇವನೊಬ್ಬನಿಂದಲೇ ಸಾಧ್ಯ. ಆದರೂ ಅವನು ಓದುವುದು ರಾಷ್ಟ್ರದ ಕೆಲಸಕ್ಕಾಗಿ. ತಮ್ಮನನ್ನು ರಾಷ್ಟ್ರದ ಕೆಲಸಕ್ಕಾಗಿ ಕೊಟ್ಟಿರುವುದಾಗಿ ಅವನ ಅಣ್ಣನೇ ಎಷ್ಟು ಸಂತೋಷದಿಂದ ಹೇಳುತ್ತಿದ್ದಾರೆ. ಇಂತಹ ದೊಡ್ಡ ವಿಷಯವನ್ನು ಶಂಕರ ನನ್ನ ಸಂಗಡ ಹೇಳಿಯೇ ಇರಲಿಲ್ಲ. ಅವನ ಸ್ವಭಾವ ಮಾತನಾಡುವುದಲ್ಲ, ಕೃತಿಯಲ್ಲಿ ಸಾಧಿಸುವುದು. ಅವನ ಆರ್ಥಿಕ ಸ್ಥಿತಿ ನನಗೆ ತಿಳಿದಿತ್ತು. 2 ಶರ್ಟು 2 ಪಂಚೆಗಳ ಮೇಲೆ ಅವನಲ್ಲಿ ಬಟ್ಟೆ ಇರುತ್ತಿರಲಿಲ್ಲ. ತರಗತಿಯಲ್ಲಿ ಮೊದಲನೆಯವನಾಗಿ ಬರುತ್ತಿದ್ದುದರಿಂದ ಮೆರಿಟ್ ವಿದ್ಯಾರ್ಥಿ ವೇತನ ಬರುತ್ತಿತ್ತು. ಅದರಿಂದ ತನ್ನ ಬಟ್ಟೆ ಬರೆಗಳ ವೆಚ್ಚ ಪೂರೈಸಿಕೊಳ್ಳುತ್ತಿದ್ದ. ನನ್ನಂತೆ ಪ್ರೈವೇಟ್ ಪಾಠ ಹೇಳಿದರೆ ಅವನು ತಿಂಗಳಿಗೆ 100 ರೂಪಾಯಿಗಳನ್ನಾದರೂ ಸಂಪಾದಿಸಬಹುದು. ಆದರೂ ಕಾಲೇಜಿನ ವೇಳೆಯನ್ನು ಬಿಟ್ಟರೆ ಉಳಿದ ಎಲ್ಲ ಕೆಲಸವನ್ನು ಸ್ವಯಂ ಸೇವಕ ಸಂಘಕ್ಕಾಗಿ ವಿನಿಯೋಗಿಸುತ್ತಾನೆ. ಅವನ ಕಾಲೇಜು ಓದುವುದು ಸಂಘಕ್ಕಾಗಿ. ಸ್ವಂತದ್ದು ಎನ್ನುವುದು ಅವನಲ್ಲಿ ಯಾವುದೂ ಇಲ್ಲ. ಆದರೂ ಅದೆಷ್ಟು ತೃಪ್ತಿಯಿಂದ ಇದ್ದಾನೆ. ಅವನ ಅಸಾಮಾನ್ಯ ಚೈತನ್ಯವನ್ನು, ತ್ಯಾಗಮಯ ಜೀವನವನ್ನು ಯೋಚಿಸಿದರೆ ಅವನ ಬಗೆಗೆ ನನ್ನಲ್ಲಿರುವ ಗೌರವ ಸಾಲದೇನೋ ಎನ್ನಿಸುತ್ತಿತ್ತು.
ಆ ರಾತ್ರಿ ನಾವಿಬ್ಬರು ಜೊತೆಯಲ್ಲಿ ಊಟಕ್ಕೆ ಕುಳಿತಿದ್ದರೂ ನಾನು ಒಂದು ಮಾತನ್ನು ಆಡಿರಲಿಲ್ಲ. ಯಾವುದಾದರೂ ಆಲೋಚನೆ ಮನಸ್ಸಿನಲ್ಲಿ ಕೆಲಸ ಮಾಡುತ್ತಿದ್ದರೆ ಮೌನವಾಗಿರುವುದು ನನ್ನ ಸ್ವಭಾವ. ಅದನ್ನರಿತ ಶಂಕರ ನನ್ನನ್ನು ಮಾತನಾಡಿಸಲಿಲ್ಲ. ಊಟವಾಗಿ ನಾವಿಬ್ಬರು ಆಲಯದಿಂದ ಹೊರಬಿದ್ದ ಮೇಲೆ ಅವನೊಡನೆ ಮಾತನಾಡಬೇಕೆಂದು ನನಗೆ ಅನ್ನಿಸಿತು. ನನ್ನ ಮುಖಭಾವವನ್ನು ಗುರುತಿಸಿ ಅವನೇ ತಮಾಷೆ ಮಾಡಿದ. ಏನು, ಮುನಿಗಳ ಮೌನ ಮುಕ್ತಾಯವಾಗುವ ಕಾಲ ಸನ್ನಿಹಿತವಾಯಿತೋ? ಈಗ ತಮಾಷೆ ಬೇಡ ಶಂಕರ, ನಾನು ಒಂದು ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಕೇಳಬೇಕೆ? ನಾನಿಲ್ಲಿಗೆ ಕವಡೆ ಮಣಿಗಳನ್ನು ತಂದಿಲ್ವಲ್ಲ. ಅಲ್ಲದೆ ಪ್ರಶ್ನೆ ಹೇಳುವವರಿಗೆ ಎಷ್ಟು ದಕ್ಷಿಣೆ ಕೊಡ್ತೀಯಾ? ನಿನ್ ತಮಾಷೆ ಸಾಕು. ನಾನು ಕೇಳುವುದಕ್ಕೆ ಸರಿಯಾಗಿ ಉತ್ತರ ಕೊಡು. ಅದೇನು ಹೇಳು. ನೀನು ನಿನ್ನನ್ನು ರಾಷ್ಟ್ರಕ್ಕಾಗಿ ಮುಡಿಪು ಮಾಡಿಕೊಂಡಿದ್ದೀಯಾ ಅಂತ ರಾಮಣ್ಣ ಹೇಳಿದರು. ಆದರೆ ಈಗ ನೀನು ಮಾಡುತ್ತಿರೋದು ಸಂಘದ ಕೆಲಸ. ಮುಂದೆ ಮಾಡೋದು ಅದೇ ಕೆಲಸವೇ. ನಿನ್ನನ್ನು ನೀನು ಸಂಘಕ್ಕೆ ಅರ್ಪಿಸಿಕೊಂಡಿದ್ದೀಯಾ ಅಂದರೆ ಸರಿ. ಅದಕ್ಕೆ ರಾಷ್ಟ್ರ ಎನ್ನುವ ದೊಡ್ಡ ಮಾತನ್ನು ಯಾಕೆ ಉಪಯೋಗಿಸಬೇಕು? ನಿನ್ನ ದೃಷ್ಟಿಯಲ್ಲಿ ಸಂಘ ರಾಷ್ಟ್ರ ಎರಡೂ ಒಂದೆಯೇ? ಶಂಕರ ನನ್ನನ್ನೇ ಹಿಂದಿರುಗಿ ಪ್ರಶ್ನಿಸಿದ. ರಾಷ್ಟ್ರವೆಂದರೆ ಏನು ಅಂತ ನೀನು ಅರ್ಥ ಮಾಡಿಕೊಂಡಿದ್ದೀಯಾ? ನಾನು ಅರ್ಥ ಮಾಡಿಕೊಂಡಿರೋದು ಹೋಗ್ಲಿ, ನನ್ನ ಪ್ರಶ್ನೆಗೆ ನೇರವಾದ ಉತ್ತರ ಕೊಡು. ನನ್ನ ರಾಷ್ಟ್ರವೆಂದರೆ ಕೇವಲ ಭೌಗೋಳಿಕ ವಿಸ್ತಾರವಲ್ಲ. ಅದು ಒಂದೆರಡು ದಿನದಲ್ಲಿ ಆದ ಸಿದ್ಧವಸ್ತು ಅಲ್ಲ. ಅದಕ್ಕೆ ಒಂದು ಇತಿಹಾಸ ಬೇಕು, ಉಜ್ವಲ ಪರಂಪರೆ ಬೇಕು, ಜೀವಂತ ಸಂಸ್ಕೃತಿ ಬೇಕು, ಮೇಲಾಗಿ ಜೀವನದ ಮೌಲ್ಯಗಳಲ್ಲಿ ತನ್ನತನವಿರಬೇಕು. ಇವೆಲ್ಲವನ್ನು ಒಳಗೊಂಡಿರುವುದೇ ರಾಷ್ಟ್ರ. ನಿನ್ನ ಕಲ್ಪನೆಯ ರಾಷ್ಟ್ರ ಸೇವೆಗೂ ನೀನು ಮಾಡುತ್ತಿರುವ ಸಂಘದ ಸೇವೆಗೂ ಸಂಬಂಧವೇನು? ಅವನು ಮತ್ತು ಗಂಭೀರವಾದ ಸ್ವರದಲ್ಲಿ ಹೇಳಿದ. ರಾಷ್ಟ್ರ ಸೇವೆಯಂತಹ ಕೆಲಸವನ್ನು ಯಾರು ಏಕಾಂಗಿಯಾಗಿ ಮಾಡಲು ಸಾಧ್ಯವಿಲ್ಲ. ಎಷ್ಟೇ ಪ್ರಬಲನಾದರೂ ರಾಷ್ಟ್ರದಂತಹ ಸಾಗರಕ್ಕೆ ಹೋಲಿಸಿದರೆ ವ್ಯಕ್ತಿಯ ಶಕ್ತಿ ಸಾಮಾನ್ಯವಾದದ್ದು. ಅದಕ್ಕಾಗಿ ಒಂದು ಸಂಸ್ಥೆ ಬೇಕು. ನನ್ನ ಮುಂದಿರುವುದು ಎರಡೇ ದಾರಿ. ನನ್ನ ಕಲ್ಪನೆಗೆ ತಕ್ಕಂತೆ ನಾನೇ ಒಂದು ಸಂಸ್ಥೆ ಕಟ್ಟುವುದು, ಅಥವಾ ನನ್ನ ಕಲ್ಪನೆಯೊಡನೆ ಹೆಚ್ಚು ಕಡಿಮೆ ಸಾಮ್ಯವಿರುವ ಒಂದು ಸಂಸ್ಥೆಯನ್ನು ಸೇರುವುದು. ಮೊದಲನೆಯ ಕೆಲಸ ನನ್ನಿಂದ ಅಸಾಧ್ಯವಾದದ್ದು. ಅಲ್ಲದೆ ಪ್ರತಿಯೊಬ್ಬನೂ ತನಗೆ ತೋರಿದಂತೆ ಸಂಸ್ಥೆಗಳನ್ನು ಕಟ್ಟಲು ಹೊರಟರೆ ನಾಯಿಕೊಡಗಳಂತೆ ಆಗುತ್ತವೆ. ಈಗ ನೀನು ಕೆಲಸ ಮಾಡುತ್ತಿರುವ ಸಂಘವು ನಿನ್ನ ಎಲ್ಲ ಆದರ್ಶಗಳಿಗೂ ಸರಿ ಹೊಂದುವ ಸಂಸ್ಥೆಯೋ? ನಾನು ಹಾಗೆ ಹೇಳಲಾರೆ. ಎಲ್ಲರ ಆದರ್ಶಗಳಿಗೂ ಏಕ ರೀತಿಯಾಗಿ ಸರಿ ಹೊಂದುವಂತಹ ಸಂಸ್ಥೆ ಇರುವುದು ಸಾಧ್ಯವೂ ಇಲ್ಲ. ನಮ್ಮ ಆದರ್ಶಗಳಿಗೆ ತಕ್ಕಂತೆ ಸಂಸ್ಥೆಯ ರಚನೆಯ ಕಾರ್ಯಕ್ರಮಗಳನ್ನು ನಿಧಾನವಾಗಿ ನಾವೇ ತಿದ್ದಲು ಯತ್ನಿಸೋಣ. ಅದು ಸರಿ. ರಾಷ್ಟ್ರ ಮತ್ತು ನಿನ್ನ ಸಂಘ ಎರಡೂ ಒಂದೆಯೇ? ಆ ಸಂಕುಚಿತ ದೃಷ್ಟಿ ಎಂದಿಗೂ ನನ್ನಲ್ಲಿಲ್ಲ. ಸಂಘವಿರುವುದು ರಾಷ್ಟ್ರಕ್ಕಾಗಿ. ಇದು ಬರಿಯ ಒಂದು ಸಾಧನ. ಈ ಸಾಧನವು ಒಂದಲ್ಲ ಒಂದು ದಿನ ಅಳಿದು ಹೋದರೂ ಬಾಧಕವಿಲ್ಲ. ಬೇರೊಂದು ವಿಧದಲ್ಲಿ ಇದಕ್ಕಿಂತಲೂ ಉತ್ತಮ ರೀತಿಯಲ್ಲಿ ರಾಷ್ಟ್ರದ ಸೇವೆ ನಡೆಯುತ್ತಿದ್ದರೆ ಸಾಕು. ಮತ್ತೆ ಹಿಂದೂಗಳು ಒಂದಾಗಬೇಕು ಎನ್ನುವುದೇ ನಿನ್ನ ಸಂಘದ ಧ್ಯೇಯವಲ್ಲವೇ? ನಮ್ಮ ದೇಶದಲ್ಲಿರುವ ಇತರ ಮತೀಯರನ್ನು ನೀವು ದ್ವೇಷಿಸುತ್ತೀರಿ. ರಾಷ್ಟ್ರದ ಒಂದು ಭಾಗ ಜನರನ್ನು ದ್ವೇಷಿಸುವ ನೀವು ರಾಷ್ಟ್ರ ಸೇವೆಯನ್ನು ಹೇಗೆ ಮಾಡುತ್ತೀರಿ? ನಾವು ಹಿಂದೂಗಳಲ್ಲದವರನ್ನು ದ್ವೇಷಿಸುತ್ತೇವೆ ಎಂದು ನಿನಗೆ ಯಾರು ಹೇಳಿದರು? ನಮ್ಮ ಮೇಲೆ ಇತರರು ಮಾಡುವ ಅಪಪ್ರಚಾರದಿಂದ ಎಲ್ಲರಲ್ಲಿಯೂ ಈ ತಪ್ಪು ಕಲ್ಪನೆ ಬೆಳೆದಿದೆ. ಇತಿಹಾಸದ ಕಾಲದಿಂದ ನೋಡಿದರೂ ಐಕ್ಯ ಮತವಿಲ್ಲದೆ ಹಿಂದೂಗಳು ಹಾಳಾದ ಕಥೆಯೇ ಕಾಣುತ್ತಿದೆ. ಹಿಂದೂ ಧರ್ಮದ ಮೇಲೆ ಪ್ರತ್ಯಕ್ಷ ಪರೋಕ್ಷ ಆಗಿರುವಷ್ಟು ದರೋಡೆ ಇನ್ನಾವ ಧರ್ಮದ ಮೇಲೂ ಆಗಿಲ್ಲ. ಅನಾಗರಿಕ ರೀತಿಯಲ್ಲಿ ನಾಶಗೊಳಿಸಿದ ನಮ್ಮ ಪವಿತ್ರ ವಿಗ್ರಹಗಳಿಗೇನು ಕಡಿಮೆ? ನಮ್ಮ ತಾಯಿ ಅಕ್ಕ ತಂಗಿಯರ ಮೇಲೆ ಮಾಡಿರುವ ಪಾಶವಿ ಕೃತ್ಯ ಲೆಕ್ಕವಿದೆಯೇ? ಅದೆಷ್ಟು ಜನ ಹಿಂದೂಗಳನ್ನು ಬಲಪ್ರಯೋಗದಿಂದ ಆಸೆ ಹುಟ್ಟಿಸುವುದರಿಂದ, ಹಿಂದೂ ಧರ್ಮದ ಮೇಲೆ ಮಾಡುವ ಅಪಪ್ರಚಾರದಿಂದ ತಮ್ಮ ಮತಕ್ಕೆ ಇತರರು ಸೇರಿಸಿಕೊಳ್ಳುತ್ತಿಲ್ಲ. ನಮ್ಮ ಸಮಾಜದಲ್ಲಿ ನ್ಯೂನತೆಗಳಿಲ್ಲವೇ? ಇಲ್ಲವೆಂದವರು ಯಾರು? ನಮ್ಮ ನ್ಯೂನತೆಯ ಲಾಭವನ್ನು ದುರುಪಯೋಗವನ್ನು ತೆಗೆದುಕೊಳ್ಳುವ ವ್ಯಾಪಾರಿ ಮನೋಭಾವ ಇತರರಲ್ಲಿ ಏಕಿರಬೇಕು? ರಾಷ್ಟ್ರ ಜೀವನ ಕೇವಲ ಹಿಂದೂಗಳದು ಮಾತ್ರವೇ ಅಲ್ಲ ಎಂಬುದನ್ನು ನಾನೆಂದು ಅಲ್ಲಗೆಳೆಯುವುದಿಲ್ಲ. ರಾಷ್ಟ್ರ ಎಂಬುದನ್ನು ಬರಿಯ ರಾಜಕೀಯ ಅಥವಾ ಆರ್ಥಿಕ ಅನುಕೂಲಕ್ಕೋಸ್ಕರ ಮಾಡಿಕೊಂಡ ಆಡಳಿತದ ಹಿಡಿಕಟ್ಟು ಎನ್ನುವ ಸಂಕುಚಿತ ನೋಟದಿಂದ ನೋಡುವುದನ್ನು ಬಿಟ್ಟು ಸಮಗ್ರ ರೀತಿಯಲ್ಲಿ ನೋಡು. ನನಗೆ ರಾಷ್ಟ್ರವೇ ನನ್ನ ತಾಯಿ. ನನ್ನ ರಾಷ್ಟ್ರದಿಂದಲೇ ನನಗೆ ಮುಕ್ತಿ. ನಾನು ಪೂಜಿಸುವ ದೇವರು ನನ್ನ ರಾಷ್ಟ್ರ ದೇವರಾಗಿರಬೇಕು. ನಾನು ಸತ್ತರೆ ನನ್ನ ಚಿತಾಭಸ್ಮವನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟರೆ ಸಾಕು. ಆದರೆ ಇತರರ ಆದರ್ಶ ಹಾಗಲ್ಲ. ರಾಷ್ಟ್ರ ಭಕ್ತಿಯ ಪ್ರಶ್ನೆ ಬಂದಾಗ ಅವರು ಹಿಂದೂ ದೇಶಕ್ಕೆ ನಿಷ್ಠೆ ತೋರಿಸಬಹುದು. ಧರ್ಮದ ಪ್ರಶ್ನೆ ಬಂದಾಗ ಮೆಕ್ಕಾ ಅಥವಾ ಬೆತ್ಲಹೇಮಿನ ಮೇಲೆಯೇ ಅವರ ನಿಷ್ಠೆ. ಧರ್ಮದ ಮತ್ತು ರಾಷ್ಟ್ರದ ಆದರ್ಶಗಳಿಗೆ ತಿಕ್ಕಾಟ ಬಂದರೆ ಅಂತಹ ಸಂದರ್ಭಗಳಿಗೇನು ಕಡಿಮೆ ಇಲ್ಲ. ಅವರ ನಿಷ್ಠೆ ಯಾವ ಕಡೆಗೆ ಹೋಲುತ್ತದೆ ಎನ್ನುವುದೇ ಸಂದೇಹಾಸ್ಪದ ವಿಷಯವೇ. ಆದರೆ ಹಿಂದುವಿನ ಪ್ರಶ್ನೆ ಹಾಗಲ್ಲ. ಅವನ ದೆಹಲಿ, ಕಾಶಿ ಎರಡೂ ಈ ದೇಶದಲ್ಲಿಯೇ ಇವೆ. ನಿನ್ನ ಅಭಿಪ್ರಾಯವನ್ನು ನಾನು ಒಪ್ಪುತ್ತೇನೆ ಶಂಕರ. ಆದರೂ ಮತ ರಾಜಕೀಯ ಎರಡು ಬೇರೆ ಬೇರೆ ಆದದ್ದಲ್ಲವೇ? ವಾಸ್ತವತೆಗೆ ದೂರವಾದ ಅಸಾಧ್ಯವಾದ ಒಣ ಆದರ್ಶದ ಕೂಗನ್ನು ನೀನು ಪಠಿಸಬೇಡ. ರಾಜಕೀಯದ ಹಿಂದೆ ಮತದ ಶಕ್ತಿ ಇಲ್ಲದಿದ್ದರೆ ರಾಷ್ಟ್ರ ವಿಭಜನೆ ಏಕೆ ನಡೆಯುತ್ತಿತ್ತು?
ಭಾರತದ ಕ್ರೈಸ್ತ ಮತವು ರಾಜಕೀಯದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಆಟ ಆಡಿಸುತ್ತಿದೆಯೇ? ಹಿಂದೂ ಮತದವರ ಸಂಘಟನೆ ನಡೆಯಬೇಕು. ಹಿಂದೂ ಸಮಾಜದಲ್ಲಿ ಬೆಳೆದಿರುವ ಹೊಲಸು ಕಳೆಗಳನ್ನು ಕಿತ್ತು ಹಾಕಬೇಕು. ಹಾಗೆ ಮಾಡಲು ಯಾವುದಾದರೂ ಒಂದು ಸಂಘ ಸಂಸ್ಥೆಗಳು ಬೇಕು. ಕ್ರೈಸ್ತರನ್ನು ನೋಡು, ಅವರ ಮತೀಯರ ಸಂಘಟನಾ ಕಾರ್ಯ ಎಷ್ಟು ವ್ಯವಸ್ಥಿತವಾಗಿ ನಡೆದಿದೆ. ಅತ್ಯಂತ ವ್ಯವಸ್ಥಿತವಾದ ಯಾವ ರಾಜಕೀಯ ಸಂಸ್ಥೆಯನ್ನಾದರೂ ಅದು ಮೀರಿಸುತ್ತದೆ. ಮುಸಲ್ಮಾನರಲ್ಲಿಯೂ ಒಗ್ಗಟ್ಟು ಮೊದಲಿನಿಂದಲೂ ಇದೆ. ನತದೃಷ್ಟರಾದ ಹಿಂದೂಗಳಲ್ಲಿ ಸಂಘಟನೆ ಕಾರ್ಯ ನಡೆಯದೇ ಇದ್ದರೆ ಇನ್ನು ಕೆಲವೇ ದಿನಗಳಲ್ಲಿ ಅವರ ಹೆಸರು ಇಲ್ಲದಂತಾಗುತ್ತದೆ. ಕೊನೆಯ ಮಾತನ್ನು ಆಡುವಾಗ ಶಂಕರನ ತುಟಿ ಕಂಪಿಸಿತು. ಮಾತಿನ ಭರದಲ್ಲಿ ಮರೆತು ನಾವು ಬೀದಿಯ ಒಂದು ಪಕ್ಕದಲ್ಲಿ ನಿಂತಿದ್ದೆವು. ಯಾವುದೋ ಒಂದು ಲಾರಿ ಭಯಂಕರ ಶಬ್ದ ಮಾಡುತ್ತಾ ರಸ್ತೆಯಲ್ಲಿ ಓಡಿತು. ಶಂಕರನ ಮಾತಿನ ಲಹರಿಯಲ್ಲಿ ನನ್ನ ಮನಸ್ಸು ತೇಲಿ ಹೋಗಿತ್ತು. ಶಂಕರ, ನಿನ್ನ ಮಾತನ್ನು ನಾನು ಇನ್ನೂ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಬೇಕು. ನನಗೆ ಆ ಬಗ್ಗೆ ಇನ್ನೂ ಕೆಲವು ಪುಸ್ತಕಗಳನ್ನು ತಂದುಕೊಡು ಎಂದೆ. ನಾಳೆ ನನ್ನ ಜೊತೆ ಯೂನಿವರ್ಸಿಟಿ ಲೈಬ್ರರಿಗೆ ಬಾ. ಶಂಕರ ಅವನಿದ್ದ ಕಾರ್ಯಾಲಯಕ್ಕೆ ಹೋದ. ನಾನು ನಿಧಾನವಾಗಿ ರೂಮಿನ ಕಡೆಗೆ ನಡೆದೆ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.